ಸಭಾಶಾಸ್ತ್ರದ ಮೊದಲನೇ ಪಾಠದ ಕಡೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಸಭಾಶಾಸ್ತ್ರದ ಮೊದಲನೇ ಪಾಠ ಅಂದ್ರೆ ದ ನೇಚರ್ ಅಂಡ್ ಪರ್ಪಸ್ ಆಫ್ ದ ಚರ್ಚ್. ಸಭೆ ಅಂದ್ರೆ ಏನು, ಲೋಕಲ್ ಸ್ಥಳೀಯ ಸಭೆ, ಸಾರ್ವತ್ರಿಕವಾದ ಸಭೆ, ಆ ಸಭೆ ಯಾವ್ಯಾವ್ದು ಹೋಲಿಕೆಯಾಗಿದೆ, ಅದೆಲ್ಲವನ್ನ ನಾವು ನೋಡ್ತಾ ಬಂದಿದ್ದೇವೆ. ಈಗ ಕಡೆ ಪಾಠ ಅದರಲ್ಲಿ ಸಭೆಯ ಉದ್ದೇಶ, ದ ಪರ್ಪಸ್ ಆಫ್ ದ ಚರ್ಚ್, ಸಭೆಯ ಉದ್ದೇಶ ಕುರಿತಾಗಿ ನಾವು ಇದನ್ನ ಮಾತಾಡ್ಲಿಕ್ಕೆ. ಇದಾದ್ಮೇಲೆ ಈ ಪಾಠ ಮುಕ್ತಾಯವಾಗ್ತದೆ. ಅದಾದ್ಮೇಲೆ ಮುಂದಿನ ಪಾಠ ದ ಪ್ಯೂರಿಟಿ ಅಂಡ್ ಯೂನಿಟಿ ಆಫ್ ದ ಚರ್ಚ್, ಸಭೆಯ ಪರಿಶುದ್ಧತೆ ಮತ್ತು ಐಕ್ಯತೆ ಕುರಿತಾಗಿ ನಾವು ಮುಂದಿನ ಪಾಠ ಪ್ರಾರಂಭವಾಗ್ತದೆ. ಹಾಗಂದ್ರೆ ನಾನು ಪೂರ್ತಿ ಎಲ್ಲ ಒಂದ್ ಕಡೆಯಿಂದ ನಾನು ಪಾಠ ಮಾಡಿಲ್ಲ. ಕಾಲೇಜಿನಲ್ಲಿ ಪಾಠ ಮಾಡ್ತಾರಲ್ಲ ಹಾಗೆ ನಾನೆಲ್ಲ ಹೇಳಿಲ್ಲ. ಬಹಳಷ್ಟನ್ನ ಕೆಲವು ಸ್ಕಿಪ್ ಮಾಡಿದ್ದೇನೆ. ಅಂತ ಅಂದ್ರೆ ಏನು ನಮ್ಮ ಸಭೆಗೆ ಇವತ್ತಿನ ಪ್ರಾಯೋಗಿಕವಾಗಿ ಬೇಕಾಗಿದೆಯೋ ಅಂತ ಪ್ರಮುಖವಾದಗಳನ್ನು ಮಾತ್ರ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಬಂದಿದ್ದೇನೆ. ಇನ್ನು ಬಹಳಷ್ಟು ಒಂದ್ ಕಡೆಯಿಂದ ಹೋಗ್ತಾ ಹೋದ್ರೆ ನಮ್ಗೆ ಮುಗಿಯೋದಿಲ್ಲ. 2 ವರ್ಷ, 3 ವರ್ಷ, 4 ವರ್ಷ ಹೋದ್ರೂ ಮುಗಿಯೋದಿಲ್ಲ. ಅದರಲ್ಲೂ ಶನಿವಾರ ಒಂದು ದಿನ 1 ಗಂಟೆ ಸಮಯದಲ್ಲಿ ಮಾಡಿ ಮುಗ್ಸಕ್ ಆಗಲ್ಲ ಅಂತ. ಅದು ತುಂಬಾ ದೊಡ್ಡ ಸಬ್ಜೆಕ್ಟ್, ಇವೆಲ್ಲ ದೊಡ್ಡ ಸಬ್ಜೆಕ್ಟ್ಗಳು, ಇಂಚಿಂಚು ಕಲಿಯಂತೂ ಬಹಳಷ್ಟಿದೆ. ಹೇಗೂ ಇರಲಿ, ನಾವು ಇದನ್ನ ದ ಪರ್ಪಸ್ ಆಫ್ ದ ಚರ್ಚ್, ಸಭೆಯ ಮುಖ್ಯ ಉದ್ದೇಶ ಏನು ನೋಡಿ. ನಾವು ಈಗಾಗ್ಲೇ ಎಲ್ರಿಗೂ ಗೊತ್ತಿದೆ, ಸಭೆಯನ್ನ ಸ್ಥಾಪನೆ ಮಾಡಿದಂಥವ್ರು ಯೇಸು ಸ್ವಾಮಿ. ಈ ಬಂಡೆಯ ಮೇಲೆ ಕಟ್ತೇನೆ ಅಂತ ಹೇಳಿ ಆ ಬಂಡೆಯಾದಂತ ಯೇಸು ಸ್ವಾಮಿಯ ಆ ಅಸ್ಥಿವಾರ ಮೇಲೆ ನಾವು ಕಟ್ಟಲ್ಪಟ್ಟಿದ್ದೇವೆ. ಅದಾದ್ಮೇಲೆ ನಾವು ವಾಕ್ಯದಲ್ಲಿ ಹೀಗೂ ನೋಡ್ತೇವೆ, ತನ್ನ ಸ್ವರಕ್ತ ಕೊಟ್ಟು ಸಂಪಾದಿಸಿಕೊಂಡ ಸಭೆ ಎಂಬುದಾಗಿ. ಆತನೇ ಈ ಸಭೆಯನ್ನ ಕೊಂಡುಕೊಂಡಿರುವಾತನು, ಬಿಡುಗಡೆ ಮಾಡಿರುವಾತನು, ಪರ್ಚೇಸ್ ಮಾಡಿರುವಾತನು ಯೇಸು ಸ್ವಾಮಿ. ಈ ಸಭೆಗೆ ಶಿರಸ್ಸು ಯೇಸು ಸ್ವಾಮಿಯೇ. ಯೇಸು ಸ್ವಾಮಿ ಸಭೆಯ ಎಲ್ಲವೂ ಕೂಡ ಆಗಿದ್ದಾನೆ. ಮತ್ತೆ ಸಭೆ ಒಂದು ವೇಳೆ ಏನಾದ್ರೂ ಕಾರ್ಯ ಮಾಡ್ತಿದ್ರೆ ಅದು ಯಾರಿಗೋಸ್ಕರವಾಗಿ? ಯೇಸು ಸ್ವಾಮಿಗೋಸ್ಕರವಾಗಿ. ಹೀಗೆ ಬುನಾದಿ ಆತನೇ, ಶಿರಸ್ಸು ಆತನೇ, ಸಭೆಯ ದೇಹವೇ ಆತನು. ಹೀಗಾಗಿರುವಾಗ ಯಾವ ಉದ್ದೇಶವಿಲ್ಲದೆ ಈ ಸಭೆಯನ್ನು ಪ್ರಾರಂಭ ಮಾಡಿಲ್ಲ. ಗಾಡ್ ಹ್ಯಾಸ್ ಸಮ್ ಪರ್ಪಸ್ ಫಾರ್ ದ ಚರ್ಚ್. ವಿತೌಟ್ ಪರ್ಪಸ್ there is no church. If there is a church, it has to has a purpose. ಇದು ಸಭೆ ಎಂಬುದಾಗಿರೋದೇ ಆದ್ರೆ ಅದಕ್ಕೆ ಉದ್ದೇಶಗಳು ಇರಲೇಬೇಕು. ಒಂದು ಯಾಕೆ ಹೀಗೆ ಹೇಳ್ತೀನಿ ಅಂದ್ರೆ ನಿಮ್ಗೆ ಬೇಕಾದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಕೆಲವು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡಿರ್ತಾರೆ. ಈ ಸಂಘ ಮಾಡುವಾಗ, ಆ ಬೈಲ ಮಾಡುವಾಗ, ಕಾನೂನು ರೂಪುರೇಷೆಗಳನ್ನು ಮಾಡುವಾಗ ಬಹಳ ದೊಡ್ಡದಾಗಿ ಅನೇಕಗಳನ್ನ ಹೇಳ್ತಾರೆ. ಆದ್ರೆ ಬರ್ತಾ ಬರ್ತಾ ಆ ಸಂಘ ಯಾಕಿದೆ ಅಥವಾ ಆ ಆರ್ಗನೈಸೇಷನ್ ಯಾಕಿದೆ ಅನ್ನೋದೇ ಮರೆತು ಹೋಗಿ ಬೇಡವಾದದ್ದನ್ನೆಲ್ಲ ಮಾಡ್ಕೊಂಡು ಅಥವಾ ಕೆಲವು ಏನು ಗೊತ್ತು ಗುರಿ ಇಲ್ಲದೆ ಹೋಗ್ತಕ್ಕಂಥ ಎಷ್ಟೋ ಸಂಘಗಳಿದೆ. ಇದು ಹಾಗಲ್ಲ. ಸಭೆ ಅಂತ ಅಂದ್ರೆ ಗೊತ್ತೂ ಇಲ್ಲ, ಗುರಿ ಇಲ್ಲ, ಏನೋ 4 ಜನ ಬರ್ತಾರೆ, ಕೂತ್ಕೊಳ್ತಾರೆ, ಎದ್ದೋಯ್ತಾರೆ, ಯಾರೋ ಹಾಡು ಹೇಳ್ತಾರೆ, ಯಾರೋ ವಾಕ್ಯ ಕೊಡ್ತಾರೆ. ಅದಲ್ಲ ಸಭೆ ಅಂದ್ರೆ. ಸಭೆಗೆ ಅದರದೇ ಆದಂತ ಉದ್ದೇಶ ಇದೆ. ಆ ಉದ್ದೇಶಕ್ಕೋಸ್ಕರವಾಗಿ ಸಭೆ ಇವತ್ತಿರೋದು. ನಾವು ಬಹಳಷ್ಟಿದೆ, ನಾನು 3 ಭಾಗವಾಗಿ ಅದನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕಿದೆ. ದ ಮೇನ್ ಪರ್ಪಸ್, 3 ಪರ್ಪಸಸ್ ಆಫ್ ದ ಚರ್ಚ್. ಸಭೆಯ 3 ಮುಖ್ಯ ಉದ್ದೇಶಗಳು. ಬೇರೆ ಇದೆ, ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಆದ್ರೆ ಪ್ರಮುಖವಾಗಿ ಈ 3 ಉದ್ದೇಶಗಳು. ಮೊದಲನೇದು, ಈ ಸಭೆಯ ಉದ್ದೇಶ ಏನು? ಯಾವ ಸಭೆ ಆದ್ರೂ, ಯೇಸು ಸ್ವಾಮಿ ಸ್ವರಕ್ತದಿಂದ ಸಂಪಾದಿಸಿಕೊಂಡಿರ್ತಕ್ಕಂಥ ಯಾವುದೇ ಸಭೆ ಆದ್ರೂ ಮೊದಲನೇ ಉದ್ದೇಶ ಏನಂದ್ರೆ ಮಿನಿಸ್ಟ್ರಿ ಟು ದ ಗಾಡ್. ದೇವರಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ದೇ ಈ ಸಭೆಯ ಮೊದಲ ಉದ್ದೇಶ. ಅಂದ್ರೆ ಏನು? ಏನ್ ದೇವರ ಸೇವೆಗೆ ಸಲ್ಲಿಸುವುದು ಅಂತ ಅಂದ್ರೆ ಅದ್ರಲ್ಲಿ ಮುಖ್ಯವಾಗಿ ದೇವರನ್ನ ಆರಾಧನೆ ಮಾಡುವಂಥದ್ದೇ ಪ್ರಮುಖವಾದಂತ ಸಭೆಯ ಉದ್ದೇಶ. ಕರ್ತನಾದಂತ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರ್ತಕ್ಕಂಥ ದೇವಜನರು, ಕರೆಯಲ್ಪಟ್ಟವರು, ನಾವು ಮೊದಲನೇ ಪೇತ್ರ ಪತ್ರಿಕೆ ಓದ್ತೀವಿ, ಆತನ ರಕ್ತದಿಂದ ಪ್ರೋಕ್ಷಿತರಾದವರು ಎಂಬುದಾಗಿ ಓದಿದ್ವು. ವಿಧೇಯರಾಗುವುದಕ್ಕೆ ಕರೆಯಲ್ಪಟ್ಟವರು ಎಂಬುದಾಗಿ ಓದ್ತೇವೆ. ಹಾಗೆ ಬಿಡುಗಡೆಯಾಗಿರ್ತಕ್ಕಂಥ ಒಬ್ಬೊಬ್ಬ ವಿಶ್ವಾಸಿಯು ಸೇರಿ ಬರುವಂತ ಮೊದಲನೇ ಉದ್ದೇಶ ಆತನನ್ನ ಆರಾಧನೆ ಮಾಡ್ಲಿಕ್ಕಾಗಿ. ಆರಾಧನೆ ಯಾವ ಸಭೆಯಲ್ಲಿ ಕ್ರಮವಾಗಿ ಇಲ್ಲವೋ ಅದು
ತನ್ನ ಮೊದಲನೇ ಉದ್ದೇಶವನ್ನೇ ಹಾಳು ಮಾಡ್ತಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಹೇಳ್ಬಹುದು. ದ ಮೇನ್ ಪರ್ಪಸ್ ಆಫ್ ದ ಚರ್ಚ್, ಇನ್ ಅದರ್ ವರ್ಡ್ಸ್, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ಮೇನ್ ಪರ್ಪಸ್ ಆಫ್ ಎವ್ರಿ ಬಿಲಿವರ್, ಐ ಟೆಲ್ ಯು ಅಗೈನ್, ಎವ್ರಿ ಬಿಲಿವರ್, ಸ್ಪೆಷಲಿ ಇನ್ ಅವರ್ ಬ್ರದರ್ ಅಂಡ್ ಚರ್ಚ್, ವಾಕ್ಯ ಹೇಳುವ ಹಾಗೆ ಸಹೋದರರು ದೇವರನ್ನ ಆರಾಧನೆ ಮಾಡುವ ಉದ್ದೇಶದಿಂದ ನಾವು ಸಭೆ ಬರ್ತೀವಿ. ಅದೇ ನಮ್ಮ ಪ್ರಮುಖವಾದಂತ ಉದ್ದೇಶ. ಹಾಗಾದ್ರೆ ಬ್ರದರ್, ಸಭೆಗಳಲ್ಲಿ ಆರಾಧನೆ ಮಾಡದೇ ಇರ್ತಕ್ಕಂಥ ಸಭೆಗಳು ಇದಾವ? ಆರಾಧನೆ ನಡೀತಿರ್ತದೆ, ಆದ್ರೆ ಆರಾಧನೆ ನಡಿಬೇಕಾದಂತ ಉದ್ದೇಶಕ್ಕೆ ನಡೆಯುವುದಿಲ್ಲ. ಕಾಟಾಚಾರಕ್ಕಾಗ್ತದೆ, ಸಾಂಪ್ರದಾಯಿಕವಾಗಿ ಆಗ್ತದೆ, ಅದ್ರಲ್ಲಿ ಭಯಭಕ್ತಿ ಇಲ್ದನೂ ಕೂಡ ಆಗ್ಬಹುದು, ಹೇಗೋ ಹಾಗೆ ನಡಿಬಹುದು, ಅಸ್ತವ್ಯಸ್ತತೆ ಆಗಬಹುದು. ಆ ತರದಲ್ಲೂ ಕೂಡ ನಡೀತಕ್ಕಂಥವ್ರು ಇದ್ದಾರೆ. ಅದರಲ್ಲೂ ಸಹೋದರ ಸಭೆಗಳಲ್ಲಿ ಎಷ್ಟೋ ದೇವ್ರ ಸ್ತೋತ್ರ, ಎಷ್ಟೋ ಒಂದು ಕ್ರಮವಾಗಿರ್ತದೆ. ಇನ್ನು ಕೆಲವು ಸಭೆಗಳನ್ನ ನೋಡಿದ್ದೇನೆ, ನಾನು ಹೆಸರೇಳಕ್ಕೆ ಇಷ್ಟಪಡೋದಿಲ್ಲ, ಅದನ್ನ ಆರಾಧನೆ ಅನ್ನೋದೇ ಇಲ್ಲ. ಒಂದು ಸಭೆ, ಒಂದು ಸಾರಿ ನಾನು ಹೊರಗಡೆ ಹೋಗಿದ್ದೆ, ಅವತ್ತು ಅನಿವಾರ್ಯವಾಗಿ ಅಲ್ಲಿ ಹೋಗ್ಬೇಕಾಯ್ತು, ಹೋಗಿದ್ದೆ. ಈ ಸಭೆ ನಡೀತಾ ಇದೆ, ಆರಾಧನೆ ನಡೀತಾ ಇದೆ. ಅವ್ರು ಹೇಗೆ ಅಂತ ಅಂದ್ರೆ, ಎಲ್ರು ಹೀಗೆ ಒಟ್ಟಿಗೆ ಹಾಡ್ಲಿಲ್ಲ. ಯಾರೋ ಒಬ್ರು ಹೇಳ್ತಾರೆ ಸಭಾಪಾಲಕರು, XYZ, ನೀವೊಂದು ಹಾಡು ಹೇಳಿ ಅನ್ನ. ಅವ್ರು ಒಬ್ರೆ ಅವರೊಂದು ಹಾಡು ಹೇಳಿದ್ರು. ಆಮೇಲೆ ನೀವೊಂದು ಹಾಡು ಹೇಳಿ, ಅವರು ಒಬ್ರೆ ಅವರೊಂದು ಹೇಳಿದ್ರು. ನೀವೊಂದು ಹೇಳಿ ಅಂದ್ರು. ಆಮೇಲೆ ಒಬ್ರು ಹೀಗೆ ಹೇಳ್ಬೇಕಾರೆ, ನಾನು ಸಭಾಪಾಲಕರೇ ನಾನು ಒಂದ್ ಹೇಳಲಾ ಅಂತ ಅಂದ್ರು. ನೀನು ಹೇಳು ಅಂದ್ರು. ಹೀಗೆ ನಡೀತಾ ಇತ್ತು. ಹೀಗೆ ನಡೀತಾ ಇದ್ದಾಗ್ಲೇ ಹಿಂದ್ಗಡೆಯಿಂದ ಒಂದು ಹುಡುಗಿ ಜೋರಾಗಿ ಕಿರ್ಚಕ್ ಶುರು ಮಾಡ್ತು. ನನಗೆ ಶಾಕ್, ಇದೇನಪ್ಪ ಹಿಂಗೆ ಅಂತ ಹೇಳಿ. ಅವರು ಆ ಕ್ಷಣವೇ ಆ ಸಭಾಪಾಲಕರು ಓಡಿ ಹೋಗಿ, ಓಹೋ ನನ್ಗೆ ಗೊತ್ತು ಹೀಗಾಗ್ತದೆ ಅಂತ ಹೇಳಿ ಅಂತ ಹೋಗಿ ಅವ್ರ ತಲೆ ಮೇಲೆ ಕೈ ಇಟ್ಟು ಹಣೆಯನ್ನ ಹೀಗೆ ಬೆರಳಲ್ಲಿ ಒತ್ತಿ ಹಿಡಿದು ಪ್ರಾರ್ಥನೆ ಮಾಡಕ್ ಶುರು ಮಾಡಿದ್ರು. ಬಿಟ್ಟು ಹೋಗು ಅಂತ ಹೇಳಿ. ಅದು ಹಾಡು ಹೇಳ್ತಲೇ ಇದ್ದಾರೆ ಈ ಕಡೆ, ಅವರು ಅಲ್ಲಿ ಬಿಡ್ಸಕ್ ಟ್ರೈ ಮಾಡ್ತಿದ್ದಾರೆ. ಏನ್ ಬಿಡ್ಸಿದ್ರೋ ಗೊತ್ತಿಲ್ಲ, ಅಥವಾ ಇವ್ರು ಹಿಡಿತೋ ಅವ್ರಿಗೆ ಬಿಡ್ತೋ ಯಾರು ಏನು ಗೊತ್ತಾಗ್ತಿಲ್ಲ. ಸಭೆ ಒಳಗಡೆ ಗದ್ದಲ. ಆಮೇಲೆ ಆ ಹುಡುಗಿಯನ್ನು ಹಿಂದಕ್ಕೆ ದೂಕೊಂಡು ಹೋಗ್ತಾ ಇದ್ದಾರೆ. ಆ ಹುಡುಗಿ ಹಿಂದಕ್ಕೆ ಹೋಗ್ತಾ ಕೊನೆಗೆ ಬಿದ್ದು ಬಿಡ್ತು. ಆಗ ಆ ಹುಡುಗಿಗೆ ಸಹಾಯ ಮಾಡ್ಲಿಕ್ಕೆ ಅನೇಕ ಸ್ತ್ರೀಯರು ಬಂದ್ರು. ಇದೆಲ್ಲ ಗೊಂದಲದ ಗೂಡಾಗಿ ಹೋಯ್ತದು. ಏನ್ ಮಾಡ್ತಿದ್ದಾರೆ, ಯಾರು ಹಾಡು ಹೇಳ್ತಿದ್ದಾರೆ, ಯಾರು ಪ್ರಾರ್ಥನೆ ಮಾಡ್ತಿದ್ದಾರೆ, ಯಾರು ಕಿರ್ಚ್ತಾ ಇದ್ದಾರೆ, ಯಾರು ಏನ್ ಮಾಡ್ತಿದ್ದಾರೆ, ಏನೂ ಅರ್ಥ ಆಗ್ಲಿಲ್ಲ. ನನ್ನ ಪ್ರೀತಿ ದೇವಜನರೇ, ಈ ತರದ್ದು ಬಹಳಷ್ಟು ಸಭೆಗಳಿದೆ. ದೇ ಹ್ಯಾವ್ ಫರ್ಗಾಟನ್ ದ ಬೇಸಿಕ್ ಪರ್ಪಸ್ ಆಫ್ ದ ಚರ್ಚ್. ಸಭೆಯ ಮೂಲ ಉದ್ದೇಶವನ್ನೇ ಮರೆತವರಾಗಿದ್ದಾರೆ. ಇನ್ನು ನಮ್ಮ ಸಹೋದರ ಸಭೆಗಳಲ್ಲಿ ಬರುವಾಗ ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಉದ್ದೇಶ ಬಹಳಷ್ಟು ಜನಕ್ಕೆ ಮನಸ್ಸಲ್ಲಿ ಇರುವುದೇ ಇಲ್ಲ. ನಾನು ದೇವರನ್ನ ಆರಾಧನೆ ಮಾಡುವುದೇ ನನ್ನ ಮೊದಲೇ ಉದ್ದೇಶ ಅನ್ನುವ ಭಾವನೆ ಅನೇಕರಲ್ಲಿ ಹೊರಟೋಗಿದೆ. ಬಂದಿದ್ದೇನೆ. ಕೆಲವರು ಸಭೆಯಲ್ಲಿ ಹೇಗೆ ಅಂದ್ರೆ, ನಾನು ಕಣ್ಣಾರೆ ನೋಡಿದ್ದೇನೆ, ಹಾಡು ಹೇಳುವುದೇ ಇಲ್ಲ, ಈ ಮೌತ್ ಸಿಂಕ್ರನೈಸೇಷನ್ ಮಾಡ್ತಾರೆ. ಹಾಡು ಹೇಳಿದ ಹಾಗೆ ಹಾಡು ಹೇಳುವುದಿಲ್ಲ, ಸ್ವರ ಬರೋದಿಲ್ಲ ಬಾಯಿಂದ, ಹೇಳಿದ ಹಾಗೆ ತುಟಿ ಆಡಿಸ್ತಾರೆ. ಇನ್ನು ಕೆಲವರು ಅದನ್ನೂ ಆಡಿಸೋದಿಲ್ಲ, ಸೈಲೆಂಟ್ ಆಗಿ ಸುಮ್ಮನೆ ಕೂತ್ಕೊಳ್ತಾರೆ, ಏನ್ ತಲೆ ಕೆಡ್ಸ್ಕೊಳ್ಳೋದು, ಹಾಡೋರು ಹಾಡ್ತಾರೆ ಅಂದ್ಬಿಟ್ಟು ಇವ್ರು ಸ್ಪಡಿ ಸುಮ್ಮನೆ ಕೂತ್ಕೊಳ್ತಾರೆ. ಎರಡನೇದು, ದೇವ್ರಿಗೆ ಸ್ತೋತ್ರ ಮಾಡೋದಿಲ್ಲ. ಬರ್ತಾರೆ, ಕೂತ್ಕೊಳ್ತಾರೆ, ಆ ಸೀಟ್ ಬಿಟ್ಟು ಎಡಕ್ಕೂ ಬಲಕ್ಕೂ ತಿರುಗೋದಿಲ್ಲ, ಸ್ತೋತ್ರನೂ ಮಾಡೋದಿಲ್ಲ, ಒಂದು ಪ್ರಾರ್ಥನೆ ಮಾಡೋದಿಲ್ಲ, ಸಭೆಯ ಯಾವುದ್ರಲ್ಲೂ ಕೂಡ ಭಾಗಿಯಾಗೋದಿಲ್ಲ. ಕೆಲವರು ನಾನು ನೋಡಿದ್ದೇನೆ, ನಮ್ಮ ಸಹೋದರ ಸಭೆ ವಿಚಾರವಾಗಿ ಹೇಳ್ತಿರೋದು, ಪ್ರಾರ್ಥನೆ ಕೊಡ್ತಾರೆ ನಮಗೆ ಅಂತ ಹೇಳಿದ್, ನೀವು ಪ್ರಾರ್ಥನೆ ಮಾಡ್ತಾರೆ ಸಹೋದರರು ಅಂತ ಏನಾದ್ರು ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನಾನು ಸುಮಾರು ಕಡೆ ನೋಡಿದೀನಿ. ಮೊದಲೇ ಹಿಂಗ ಅಂತಾರೆ, ಹಿಂಗ ಅಂತಾರೆ, ನನಗ್ ಕೊಡ್ಬೇಡ, ನನಗ್ ಪ್ರಾರ್ಥನೆ ಕೊಡ್ಬೇಡ, ನಾನ್ ಮಾಡಲ್ಲ ಪ್ರಾರ್ಥನೆ ಅಂತ ಅಂತ ಹೇಳೋರು ನೋಡಿದ್ದೇನೆ ನಾನು. ಇನ್ನೇನು, ಏನು ಭಾಗವಹಿಸಲ್ಲ. ದೀಕ್ಷಾ ಸ್ನಾನ ಆಗಿದೆಯಾ? ಹೌದಾಗಿದೆ. ಅನೇಕ ವರ್ಷಗಳ ಅನುಭವ ಆಗಿದೆಯಾ? ಅದಾಗಿದೆ. ಪ್ರಾರ್ಥನೆ ಮಾಡೋದಿಲ್ಲ, ಸ್ತೋತ್ರ ಮಾಡೋದಿಲ್ಲ, ಒಂದು ವಾಕ್ಯ ಓದುವುದಿಲ್ಲ, ಹಾಡು ಹೇಳುವುದಿಲ್ಲ, ಕೂತಿದ್ದು ಎದ್ದು ಹೋಗ್ತಾರೆ. ನನ್ನ ಪ್ರೀತಿ ದೇವಜನರೇ, ಇದಕ್ಕಾಗಿ ಸ್ವಾಮಿ ನಮ್ಮನ್ನು ಕರೆದಿಲ್ಲ, ಸಭೆಯ ಉದ್ದೇಶವಲ್ಲ. ಬನ್ನಿ ವಾಕ್ಯದಲ್ಲಿ ಏನ್ ಹೇಳ್ತದೆ ನೋಡೋಣ. ಯೋಹಾನನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ರಿಂದ 24, ನಮ್ಮೆಲ್ರಿಗೂ ಗೊತ್ತಿರುವಂತ ವಚನ. ಯೋಹಾನನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 23-24 ಓದಿ. ಯಾರಾದ್ರೂ ಓದ್ತೀರಾ?
ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ಸಾಕು. ದೇವರು ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ. ನಾವು ವಾಕ್ಯದಲ್ಲಿ ಓದ್ತೇವೆ, ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ಕರ್ತನು ನಮ್ಮ ಆರಾಧನೆಯನ್ನ ಅಪೇಕ್ಷೆ ಪಡುತ್ತಾ ಇದ್ದಾನಲ್ಲವೇ? ಬಿಡುಗಡೆಯಾದವರು, ರಕ್ತಕ್ರಯದಿಂದ ತೊಳೆಯಲ್ಪಟ್ಟಂತವರು, ನಿತ್ಯ ನರಕದಿಂದ ನಿತ್ಯ ಜೀವಕ್ಕೆ ಸೇರಿರ್ತಕ್ಕಂಥವ್ರು, ಜೀವಬಾಧ್ಯರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಬರೆಸಿಕೊಂಡಿರ್ತಕ್ಕಂಥವ್ರು, ಯೇಸು ಕ್ರಿಸ್ತನನ್ನ ತಮ್ಮ ಹೃದಯ ಸಿಂಹಾಸನದಲ್ಲಿ ಕರ್ತನು, ಒಡೆಯನು, ನನ್ನನ್ನು ಆಳುವವನು, ನನ್ನ ಸ್ವಾಮಿ, ನನ್ನ ದೇವರು ಎಂಬುದಾಗಿ ಪ್ರತಿಷ್ಠೆ ಮಾಡ್ಕೊಂಡಿರ್ತಕ್ಕಂಥವರು ಆರಾಧನೆ ಮಾಡ್ಬೇಕೆಂಬುದಾಗಿ ಕರ್ತನು ಅಪೇಕ್ಷಿಸುವುದಿಲ್ಲವೇ? ಹಾಗಾದ್ರೆ ನಾವು ಸಭೆಯಲ್ಲಿ ಬಂದು ಕುಳಿತು ಬಾಯಿ ತೆರೆಯದೇನೆ ಒಂದು ಸ್ತೋತ್ರ ಮಾಡದೇನೆ ಹೋಗುವುದಾದ್ರೆ ದೇವರ ಮೊದಲನೇ ಉದ್ದೇಶವನ್ನೇ ಹಾಳು ಮಾಡ್ತಿದ್ದೇವಲ್ವೇ ನಾವು? ಇವತ್ತು ಈ ವಾಕ್ಯದಿಂದ ನಾವೆಲ್ಲರೂ ತಿಳ್ಕೊಳ್ಬೇಕು, ನಾನು ಯಾರು ಮೆಚ್ಚಿಸ್ಲಿಕ್ಕೂ ಬರೋದಿಲ್ಲ. ಸಭೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ ಬರೋದು ಯಾರನ್ನು ಮೆಚ್ಚಕ್ ಬರೋದಿಲ್ಲ. ಕರ್ತನ ಅಂತ ಯೇಸು ಕ್ರಿಸ್ತನನ್ನು ಮೆಚ್ಚಿಸ್ಲಿಕ್ಕೆ, ಆತನನ್ನು ಗುಣಗಾನ ಮಾಡ್ಲಿಕ್ಕೆ, ಹೊಗಳಲಿಕ್ಕೆ, ಆತನ ಸ್ತೋತ್ರ ಮಾಡ್ಲಿಕ್ಕಾಗಿ ಬರ್ತೀವಿ. ಅದೇ ಸಭೆಯ ಉದ್ದೇಶ. ಸಭೆ ಎಂಬುದಾಗಿ ಹೇಳುವಾಗ ಸೇರಿ ಬರುವ ದೇವಜನರು. ನಾವಿಲ್ದೇನೆ ಎಲ್ಲಿ ಬರ್ತದೆ ಸಭೆ? ನಾವ್ ಎಲ್ಲಿ ಸೇರಿ ಬರ್ತೀವೋ ಅದೇ ಸಭೆ. ಅದು ಬೇಸಿಕ್ ಆಗಿ ನಾವು ನೋಡಿದ್ದೇವೆ. ನಾವು ಅದ್ರಲ್ಲಿ ನಾನು ಕೂಡ ಒಬ್ಬ. ಸ್ತೋತ್ರ ಮಾಡ್ಬೇಕಾದದ್ದು, ಆರಾಧನೆ ಸಲ್ಲಿಸ್ಬೇಕಾದದ್ದು ಆದ್ಯ ಕರ್ತವ್ಯ. ಒಂದು. ಎರಡನೇದಾಗಿ, ಹಾಡುವುದು ಕೂಡ ಸ್ತೋತ್ರದ ಒಂದು ಭಾಗ. ನಾವು ಎದ್ದು ನಿಂತ್ಕೊಂಡು ಸ್ತೋತ್ರ ಮಾಡ್ತೀವಲ್ಲ, ಅದು ಮಾತ್ರ ಆರಾಧನೆ ಅಲ್ಲ. ಈವನ್ ಭಕ್ತಿ ಪೂರ್ವಕವಾಗಿ ಹಾಡುವುದು ಆರಾಧನೆಯ ಒಂದು ಭಾಗ. 95ನೇ ಕೀರ್ತನೆ 6ನೇ ವಚನ. 95ನೇ ಕೀರ್ತನೆ 6ನೇ ವಚನ ಓದಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವರಿಗೆ ಆರಾಧಿಸೋಣ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವರಿಗೆ ಆರಾಧಿಸೋಣ. ಏನು ಆರಾಧಿಸೋಣ? ನಿಮ್ಗೆಲ್ರಿಗೂ ಗೊತ್ತಿದೆ, ಈ ಕೀರ್ತನೆ ಕೂಡ ಯಹೂದ್ಯರ ಹಾಡು. ಇದು ಇಟ್ ವಾಸ್ ದೇರ್ ಹಿಮ್ ಬುಕ್. ಟುಡೇ ವಿ ಆರ್ ರೀಡಿಂಗ್, ಬಟ್ ದೇ ವರ್ ಸಿಂಗಿಂಗ್. ಅವರು ಹಾಡ್ತಿದ್ರು, ನಾವು ಇವತ್ತು ಓದ್ತಾ ಇದ್ದೇವೆ ಅಷ್ಟೇನೆ. ಇಟ್ ವಾಸ್ ದೇರ್ ಸಿಂಗಿಂಗ್. ಆ ಹಾಡಿನಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದಂತ ದೇವರನ್ನ ಆರಾಧಿಸೋಣ. ಎಲ್ಲಾ ಕೀರ್ತನೆಗಳಿಗೂ ಕೂಡ ಅದರದೇ ಆದಂತ ರಾಗ ಇದೆ, ಅದರದೇ ಆದಂತ ತಾಳ, ಲಯ, ಬದ್ಧತೆ ಎಲ್ಲವೂ. ಈ ಎಲ್ಲಾ ಕೀರ್ತನೆಗಳು ಹಾಡಿನ ಪುಸ್ತಕ. ಹಾಡುವುದು ಕೂಡ ಆರಾಧನೆಯ ಭಾಗ. ನನ್ನ ಪ್ರೀತಿ ದೇವ್ ಜನರೇ, ನನಗ್ ಗೊತ್ತಿಲ್ಲ, ಏನು ಗೊತ್ತಿಲ್ದಾನೆ ಹೇಳ್ತಿದ್ದೆ ನಿಮ್ಮ ಕುರಿತಾಗಿ, ನನ್ಗೇನು ಗೊತ್ತಿಲ್ಲ. ಹಾಡುವುದನ್ನ ದಯಮಾಡಿ ಯಾರೋ ಹೇಳ್ತಾರೆ ಎಂಬುದಾಗಿ ಮೌನವಾಗಿ ಕೂತ್ಕೊಳ್ಬೇಡ್ರಿ. ನಮ್ಮ ಸ್ವರ ಹೇಗಾದ್ರೂ ಇರ್ಲಿ, ಅದು ಕರ್ಕಶವೋ ಸುಮಧುರವೋ ಹೇಗೋ ಇರ್ಲಿ, ಆ ಧ್ವನಿ ಮುಖ್ಯ ಅಲ್ಲ, ನಮ್ಮ ಭಾವನೆ ಮುಖ್ಯ. ನಾನು ಹಾಡ್ಬೇಕು ಎಂಬತಕ್ಕಂಥ ಮನಸ್ಸು ಮುಖ್ಯ, ಹಾತೊರೆಯುವಿಕೆ ಮುಖ್ಯ. ಎಲ್ಲರೂ ಸಭೆಯಲ್ಲಿ ಹಾಡುವುದಾದ್ರೆ ಅದು ಪರಲೋಕಕ್ಕೆ ಎಷ್ಟು ಒಂದು ಸುಮಧುರವಾಗಿ ಕೇಳಿಸ್ತದೆ ಯೋಚನೆ ಮಾಡಿ. ಯಾಕಂದ್ರೆ ಕರ್ತನು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ಆ ಅಪೇಕ್ಷೆಯಿಂದ ಆತನು ಕುಳಿತಿರುವಾಗ, ಸಭೆಯು ಹಾಡುವಾಗ ಎಷ್ಟು ಸುಮಧುರವಾಗಿ ಆತನ ಕೇಳಿಸ್ತದೆ. ನೀವು ಒಂದ್ ವೇಳೆ ಈ ಮ್ಯೂಸಿಕ್ ಲವರ್ಸ್ ಆದ್ರೆ, ಏನು ಈ ವಾದ್ಯದ ಪ್ರೀತಿಸುವವರಾದ್ರೆ, ಸಪೋಸ್ ನಿಮ್ಗೆ ಯಾರ್ಯಾರು ಒಂದು ಕೀಬೋರ್ಡ್ ಇಷ್ಟ ಆಯ್ತು ಅಂತ ಇಟ್ಕೊಳ್ಳಿ, ಅಥವಾ ಒಬ್ರು ಗಿಟಾರ್ ಇಷ್ಟ ಆಗ್ತದೆ. ಆ ಬಾರಿಸುವಾಗ ಎಷ್ಟು ಖುಷಿ ಪಡ್ತೀವಿ ನಾವು, ಆ ಸಂಗೀತವನ್ನು ಎಷ್ಟು ಆಹ್ಲಾದಿಸ್ತೇವಲ್ವೇ? ಹಾಗೆಯೇ ಕರ್ತನು ನಮ್ಮೊಬ್ಬೊಬ್ಬರ ಆರಾಧನೆಯನ್ನ ಅಷ್ಟು ಆಹ್ಲಾದಿಸುತ್ತಾನೆ. ನಾವು ಹಾಗೆ ಮಾಡದೇ ಇದ್ರೆ ಮೂಲ ಉದ್ದೇಶವನ್ನ ಹಾಳು ಮಾಡ್ತಾ ಇದ್ದೀವಿ. ಬಹಳಷ್ಟು ಯವನಸ್ಥರು ಇವತ್ತು ಸಭೆಯಲ್ಲಿ ಸ್ತೋತ್ರ ಮಾಡುವುದಿಲ್ಲ. ಕೆಲವರು ವಯಸ್ಸಾದವರು ಕೆಲವು ಸ್ತೋತ್ರ ಮಾಡುವುದಿಲ್ಲ, ಕೆಲವು ಅನುಭವಸ್ಥರು ಕೂಡ ಸ್ತೋತ್ರ ಮಾಡುವುದಿಲ್ಲ. ಕೆಲವು ಸಮಯ ಸಭೆಯಲ್ಲಿ ಕೆಲವೇ ಕೆಲವರು
ಇನ್ ಕೆಲವರು 1 ವಾರ ಮಾಡ್ತಾರೆ, 1 ವಾರ ಇರೋದಿಲ್ಲ, 1 ವಾರ ಹೌದು, 1 ವಾರ ಇಲ್ಲ, ಹೀಗೆಲ್ಲ ಆಗ್ತದೆ. ಅದು ಕೆಲವು ಸಮಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ದು ಸಮಯ ಅಭಾವ ಇದ್ದು ಅದು ಬೇರೆ ವಿಚಾರ. ಆದ್ರೆ ಬೇಸಿಕ್ ಆಗಿ ಮೂಲತಃ ನಾವೆಲ್ಲರೂ ಕೂಡ ಸಭೆಯಾಗಿ ಸೇರುವಾಗ ಮೂಲ ಉದ್ದೇಶ ಕರ್ತನನ್ನ ಆರಾಧಿಸ್ಲಿಕ್ಕೆ ಬರ್ತೇವೆ, ಆರಾಧಿಸ್ಲೇಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ದ ಫಸ್ಟ್ ಪರ್ಪಸ್ ಆಫ್ ದ ಚರ್ಚ್ ಈಸ್ ಟು ವರ್ಷಿಪ್ ಗಾಡ್. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಕೂಡ ಅದನ್ನೇ ಹೇಳ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಹೇಳ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನ ಹೇಳ್ತದೆ. ಆರಾಧನೆ, ಕೃತಜ್ಞತಾ ಸ್ತುತಿ, ಹಾಡು, ಕೀರ್ತನೆ, ಕರ್ತನಿಗೆ ಕೊಡುವುದು, ವಿಧೇಯತೆಯಲ್ಲಿ ಬದುಕುವುದು, ಇವೆಲ್ಲವೂ ಕೂಡ ಆರಾಧನೆಯ ಭಾಗಗಳು. ಇವೆಲ್ಲವೂ ಸೇರುವುದ್ರೆ ಆರಾಧನೆ. ಸಪೋಸ್ ನಾನು ಆರಾಧನೆ ಮಾಡ್ತೇನೆ, ನನ್ನಲ್ಲಿ ವಿಧೇಯತೆ ಕಾಣುವುದಿಲ್ಲ. ಸಪೋಸ್ ನಾನು ಸಭೆಗೆ ಬಂದು ಸ್ತೋತ್ರ ಮಾಡ್ತೇನೆ, ನನಗೆ ಕೊಡುವಂತ ಮನಸ್ಸಿಲ್ಲ. ಸಪೋಸ್ ನಾನು ಆರಾಧನೆ ಮಾಡ್ತೇನೆ, ದೇವರು ಮಾಡಿದಂತ ಪ್ರತಿಯೊಂದು ಸಣ್ಣ ಸಣ್ಣ ಕಾರ್ಯಕ್ಕೆ ಇವನ್ ಮನೆಯಲ್ಲಿ ಇರಬಹುದು ಕೃತಜ್ಞತಾ ಸ್ತುತಿ. ಓ ದೇವ್ರೆ ನಿನಗೆ ಸ್ತೋತ್ರಪ್ಪ, ನನಗೆ ಇವತ್ತು ಇದು ಒಳ್ಳೇದಾಯ್ತು. ಕರ್ತನೆ ನಿನಗೆ ಸ್ತೋತ್ರ, ಇದು ನಿನ್ನಿಂದ ಆಗಿದ್ದು. ಕರ್ತನೆ ನನ್ನನ್ನು ಕಾಪಾಡದೆ, ಇದು ನಿನ್ನಿಂದ ಆಗಿದ್ದು. ಓ ದೇವ್ರೆ, ಹೀಗೆ ನಮ್ಮ ಜೀವಮಾನ ಪೂರ್ತಿ ಆರಾಧನೆ ಮಾಡ್ತಕ್ಕಂಥದ್ದು, ಕೃತಜ್ಞತಾ ಸಲ್ಲಿಸ್ತಕ್ಕಂಥದ್ದು ನಾವು ಮಾಡುವಂತ ಆದ್ಯ ಕರ್ತವ್ಯ. ಅದು ಸ್ವಾಮಿಗಾಗಿ. ಎರಡನೇ ವಿಚಾರ, ಆರಾಧನೆ ಎಂಬುದಾಗಿ ಹೇಳುವಾಗ ಸಭೆಯಾಗಿ ಸೇರುವಾಗ ಮಾತ್ರ ಆರಾಧನೆ ಅಲ್ಲ. ನಾವು ನಮ್ಮ ಮನೆಗಳಲ್ಲಿ ಅಥವಾ ಇರುವ ಸ್ಥಳಗಳಲ್ಲಿ ಪ್ರತಿದಿನ ಕುಟುಂಬವಾಗಿ ನಾವು ಆರಾಧನೆ ಮಾಡ್ತೇವೆ. ನಾವು ವಾಕ್ಯ ಓದ್ತೇವೆ, ಸ್ತೋತ್ರ ಮಾಡ್ತೇವೆ, ಹಾಡ್ತೇವೆ. ಇದು ಆರಾಧನೆಯೇ. ಹೀಗೆ ವಾರ ಪೂರ್ತಿ ಅಂದ್ರೆ ಒಂದು ಸೋಮವಾರದಿಂದ ಶನಿವಾರ ತನಕ ನಮ್ಮ ಮನೆಯಲ್ಲಿ ಆರಾಧನೆ ಮಾಡಿ ಬಂದವರು ಸಭೆಯಾಗಿ ಸೇರುವಾಗ ಇಟ್ಸ್ ಎ ಕಲೆಕ್ಟಿವ್ ವರ್ಷಿಪ್, ಅಥವಾ ನಾವು ಕಾರ್ಪೊರೇಟ್ ವರ್ಷಿಪ್ ಅಂತ ನಾವು ಕರಿಬಹುದು. ನಾವೆಲ್ಲರೂ ಒಟ್ಟಾಗಿ ಸೇರಿ ಅಲ್ಲಿ ಒಟ್ಟಾಗಿ ಆರಾಧನೆ ಮಾಡ್ತೇವೆ. ಅದು ಕೂಡ ಮನೆಯಲ್ಲಿ ಆರಾಧನೆ ಮಾಡಿದವರು ಸಭೆಯಲ್ಲಿ ಆರಾಧನೆ ಮಾಡಲಾರರು. ಅದು ಅಭ್ಯಾಸ ಮನೆಯಲ್ಲಾಗ್ಬೇಕು. ಅದು ಸ್ತೋತ್ರ ಸಲ್ಲಿಸೋದು ಮನೆಯಲ್ಲಾಗ್ಬೇಕು. ಹಾಡು ಹೇಳುವುದು ಮನೆಯಲ್ಲಾಗ್ಬೇಕು. ಕುಟುಂಬದಲ್ಲೇ ಒಂದು ಪ್ರಾರ್ಥನೆ, ಕುಟುಂಬದಲ್ಲೇ ಒಂದು ಸ್ತೋತ್ರ, ಕುಟುಂಬದಲ್ಲೇ ಹಾಡುವುದು, ಅದು ಅಭ್ಯಾಸವಾಗ್ಬೇಕು. ಪ್ರತಿ ಮನೆಯ ಕರ್ತವ್ಯ ಹಾಗೆ ಮಾಡ್ಬೇಕದನ್ನ. ನಮ್ಮ ಮಕ್ಕಳು ಒಂದೇ ಸರಿ ಸಭೆಯಲ್ಲಿ ಹೋಗಿ ಹಾಡು ಕಲಿಯುವುದಿಲ್ಲ. ನಾವಿಲ್ಲಿ ಕಲಿಸ್ಬೇಕಾಗ್ತದೆ. ಮನೆಯಲ್ಲಿ ವಿಧವಾದ ರಾಗಗಳು ಹಾಡ್ಬೇಕಾಗ್ತದೆ. ಹಾಗಿರುವುದಾಗೆ ಆದ್ರೆ ಅಲ್ಲಿ ಹಾಡ್ಲಿಕ್ಕೆ ಅನುಕೂಲವಾಗ್ತದೆ. ಹಾಗಾಗಿ ಆರಾಧನೆ ಕೇವಲ ಸಭೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲೇ ಪ್ರಾರಂಭವಾಗಬೇಕು. ಎವ್ರಿ ಹೌಸ್ ಮಸ್ಟ್ ಬಿ ದಸ್ ವರ್ಷಿಪ್ ಸೆಂಟರ್ಸ್. ಪ್ರತಿಯೊಂದು ಮನೆಯೂ ಕೂಡ ಆರಾಧನಾ ಕೇಂದ್ರವಾಗಬೇಕು. ಇಫ್ ದೇರ್ ಇಸ್ ನೋ ವರ್ಷಿಪ್ ಅಟ್ ಹೋಮ್, ವಿ ಕೆನಾಟ್ ವರ್ಷಿಪ್ ಅಟ್ ಇನ್ ದ ಅಸೆಂಬ್ಲಿ. ಸಭೆಯಲ್ಲಿ ಆರಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಮನೇಲಿ ಮಾಡದೆ ಹೋದ್ರೆ. ಹಾಗಾಗಿ ಇವೆಲ್ಲವೂ ಕೂಡ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. ಒಂದು ಕಡೆಯದಾಗಿ ವಾಕ್ಯ ಓದಿ ನಾವು ಮುಂದಕ್ಕೆ ಹೋಗೋಣ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 46ರಿಂದ 47ರಲ್ಲಿ ಆ ಮೊದಲ ಸಭೆ ಏನ್ ಮಾಡ್ತು ಅದನ್ನ ನೋಡೋಣ, ಓದ್ರಿ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 46 ಮತ್ತು 47ನೇ ವಚನ. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ, ಮನೆ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ, ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದಿದವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ಅವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ನೋಡಿ, ಅಲ್ಲಿ ಮನೆಯಲ್ಲೂ ಕೂಡ ಸೇರ್ತಾ ಇದ್ರು, ಆರಾಧನೆ ಮಾಡ್ತಿದ್ರು, ಸ್ತೋತ್ರ ಮಾಡ್ತಿದ್ರು, ಸರಳ ಹೃದಯರಾಗಿದ್ರು ಅಂತೆಲ್ಲ ಓದ್ತೀವಿ. ಹಾಗೆ ನಮ್ಮ ಮನೆಗಳಲ್ಲೂ ಸಹ ಸೇರಿ ಆರಾಧನೆ ಮಾಡಿ ಸ್ತೋತ್ರ ಮಾಡ್ತಾ ಅಭ್ಯಾಸವಾಗುವುದಾದ್ರೆ ನಾವು ಅಲ್ಲಿ ಸಭೆಯಲ್ಲೂ ಮಾಡ್ಲಿಕ್ಕೆ ಸಹಾಯವಾಗ್ತದೆ. ಕೆಲವು ಸಮಯ ಕೆಲವರು ಆರಾಧನೆ ಮಾಡ್ಬೇಕೆಂಬ ಸ್ತೋತ್ರ ಮಾಡ್ಬೇಕು ಸಭೆಯಲ್ಲಿ ಅಂತ ಇಷ್ಟ ಇದ್ರೂ ಕೂಡ ಭಯ ಬೀಳ್ತಾರೆ. ಸ್ಪೆಷಲಿ ಯವನಸ್ಥರು ಭಯ ಪಡುವ ಅವಶ್ಯಕತೆ ಇಲ್ಲ. ನಾನು 2 ವಾರಗಳ ಹಿಂದೆ ನಮ್ಮ ಸಭೆಯಲ್ಲಿ ಒಬ್ಬ ಯವನಸ್ಥರಿಗೆ ನಾನು ಹೇಳ್ತಿದ್ದೆ, ನನಗೆ ತುಂಬಾ ಭಯ ಆಗ್ಬಿಡ್ತು, ಅದಕ್ಕೆ ನಾನು 2 ಮಾತು ಹೇಳ್ಬಿಟ್ಟು ನಾನು ಕೂತ್ಕೊಂಡ್ಬಿಟ್ಟೆ ಅಂದ್ರು. ನಾನು ಹೇಳಿದೆ, ಯಾತಕ್ ಭಯ? ಯಾಕಪ್ಪ ಭಯ? ಭಯ ಪಡುವ ಅವಶ್ಯಕತೆ ಏನು? ನಿನ್ನ ತಂದೆ ಮುಂದೆ ನೀನ್ ನಿಂತಿದ್ಯಾ ಅಷ್ಟೇನೆ. ನಿನ್ನ ಸಭೆಯವ್ರ ಮುಂದೆ ಅಲ್ಲ, ನಿನ್ ತಂದೆ ಮುಂದೆ ನಿಂತಿದ್ಯಾ, ನಿನ್ ಜೀವಕ್ಕೆ ಕೊಟ್ಟಂತೆ ಸ್ವಾಮಿ ಮುಂದೆ ನಿಂತಿದ್ಯಾ. ನೀನ್ ಹೇಳು, ಏನ್ ಹೇಳ್ಬೇಕು ಅಂತಿದ್ಯ ಹೇಳು. ಸ್ವಾಮಿ
ಬದುಕಿರೋದು ನಿನ್ನಿಂದ. ಯಾಕಂದ್ರೆ ನೀನ್ ಮಾಡಿದ ಕಾರ್ಯದಿಂದ ಇವತ್ತು ನಾನು ಜೀವಿಸ್ತಾ ಇದ್ದೇನೆ. ಏನ್ ನಿನಗೆ ಏನಕ್ಕೆ ಹೇಳ್ಬೇಕು ಅನಿಸ್ತದೆ ಹೇಳು. ಅದ್ರಲ್ಲಿ ಸಂಕೋಚ ಭಯ ಅನ್ನೋದು ಏನಿದೆ? ಇದ್ರಲ್ಲಿ ಏನು ಇಲ್ಲ. ಓ ಹೌದಲ್ವಾ ಅಂಕಲ್ ಅಂತ ಹೇಳಿ ಆಮೇಲೆ ಸ್ವಲ್ಪ ಬಲ ಹೊಂದಿದ ಧೈರ್ಯ ತಂದ್ಕೊಂಡ. ಹಾಗೆ ಇವಾಗ ಅತ್ಯುತ್ತಮವಾದಂತ ಆರಾಧನೆ ನಿಸ್ಸಂಕೋಚವಾಗಿ ಆ ಕರ್ತನನ್ನ ದೃಷ್ಟಿಸುತ್ತಾ ಸ್ವಾಮಿಯನ್ನ ದೃಷ್ಟಿಸುತ್ತಾ ಆರಾಧನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗೆ ಯವನಸ್ಥರು ಆರಾಧನೆ ಮಾಡೋದನ್ನ ನಮ್ಮ ಮನೆಯಿಂದ ಪ್ರಾರಂಭಿಸ್ಬೇಕು. ನಮ್ಮ ಜೀವಮಾನ ಪೂರ್ತಿ ಪ್ರತಿನಿತ್ಯದಲ್ಲಿ ಆರಾಧನೆ ಪ್ರಾರಂಭವಾಗ್ಬೇಕು. ಅದಾದ್ಮೇಲೆ ವಾರದ ಮೊದಲನೇ ದಿನ ಸಭೆಯಲ್ಲಿ ಆರಾಧನೆ ಮಾಡ್ಬೇಕು. ಇದು ನಮ್ಮ ಕರ್ತವ್ಯ. ಇಫ್ ದೇರ್ ಇಸ್ ನೋ ವರ್ಷಿಪ್ ಇನ್ ದ ಚರ್ಚ್, ಇಟ್ ಈಸ್ ನಾಟ್ ಅಟ್ ಆಲ್ ಎ ಚರ್ಚ್. ಅದು ಆರಾಧನೆ ಇಲ್ಲದೆ ಹೋದ್ರೆ ಅದು ಸಭೆಯೇ ಅಲ್ಲ. ಸಭೆಯ ಏಕೈಕ ಉದ್ದೇಶ. ಎರಡನೇದಾಗಿ ಸಭೆ ಇನ್ನೊಂದು ಉದ್ದೇಶ ಏನು? ಮಿನಿಸ್ಟ್ರಿ ಟು ದ ಬಿಲೀವರ್ಸ್. ಫಸ್ಟ್ ಮಿನಿಸ್ಟ್ರಿ ಟು ಗಾಡ್, ಸೆಕೆಂಡ್ ಮಿನಿಸ್ಟ್ರಿ ಟು ದ ಬಿಲೀವರ್ಸ್. ಏನು ವಿಶ್ವಾಸಿಗಳಿಗೆ ಸೇವೆ ಅಂದ್ರೆ, ಸಭೆಯಾಗಿ ಸೇರುವ ಎರಡನೇ ಉದ್ದೇಶ ಏನು ಅಂದ್ರೆ, ಬಂದಿರತಕ್ಕಂತ ದೇವಜನರ ಆತ್ಮೀಕ ಅಭಿವೃದ್ಧಿಗಾಗಿ, ಅವರ ಒಂದು ಪ್ರತಿಯೊಬ್ಬರ ಒಂದು ಕೊರತೆಯನ್ನು ನೀಗಿಸ್ಲಿಕ್ಕಾಗಿ, ಹುರಿದುಂಬಿಸ್ಲಿಕ್ಕಾಗಿ, ಪ್ರೋತ್ಸಾಹ ಮಾಡ್ಲಿಕ್ಕಾಗಿ ಸಭೆ ಸೇವೆ ಮಾಡಬೇಕು ವಿಶ್ವಾಸಿಗಳಿಗೋಸ್ಕರ. ಹೇಗೆ? ಬೇಕಷ್ಟು ವಾಕ್ಯ ಹೇಳುವುದು, ಸಮಾಧಾನ ಪಡಿಸುವುದು, ದುಃಖದಲ್ಲಿದ್ದವ್ರನ್ನ ಕೌನ್ಸಿಲಿಂಗ್ ಮಾಡುವುದಿರ್ಬಹುದು, ಕಷ್ಟದಲ್ಲಿರೋ ಕೊಡೋದಿರಬಹುದು, ಅಥವಾ ಈ ತಪ್ಪುವಾದ ಮಾರ್ಗದಲ್ಲಿ ಹೋಗ್ತಿದ್ರು ಎಚ್ಚರಿಸುವಂತದ್ದಿರಬಹುದು. ಹೀಗೆ ಸಭೆಯ ವಿಶ್ವಾಸಿಗಳ ಆತ್ಮಿಕ ಅಭಿವೃದ್ಧಿಗೋಸ್ಕರವಾಗಿ ಏನು ಬೇಕಾದ್ರೂ ಕಾರ್ಯ ಮಾಡುವುದೇ ಸಭೆಯ ಎರಡನೇ ಉದ್ದೇಶ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ, ಚಿಕ್ಕಮಗಳೂರು ಸಹೋದರರ ಸಭೆ ನೀವು ಝೂಮ್ ಮೀಟಿಂಗ್ ಇಟ್ಟು ನನ್ನನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಹೀಗೆ ವಾಕ್ಯ ಹೇಳಿ ಎಂಬುದಾಗಿ ಹೇಳಿಸ್ತಿರೋದು, ಅಥವಾ ಬೇರೆ ಬೇರೆ ಸೇವಕರನ್ನ ಕರೆಸುವುದು, ನಿಮ್ಮ ಸಭೆಯಲ್ಲೇ ನಿಮ್ಮಲ್ಲಿ ಇರುವವರೇ ಕೆಲವರೆಲ್ಲ ವಾಕ್ಯ ಹೇಳುವುದು, ಇದೆಲ್ಲ ಯಾಕೆ ಮಾಡ್ತಿದ್ದೀರಿ? ಎರಡನೇ ಉದ್ದೇಶವನ್ನು ನೀವು ನೆರವೇರಿಸ್ತಾ ಇದ್ದೀರಾ. ಏನಂತ? ವಿಶ್ವಾಸಿಗಳಿಗೆ ಆತ್ಮೀಕವಾದಂತ ಆಹಾರವನ್ನು ಉಣಬಡಿಸಿ ಅವರನ್ನ ಗಟ್ಟಿಗೊಳಿಸ್ತಾ ಇದ್ದೀರಾ. ಸಭೆ ಅಂದ್ರೆ ಏನು? ಸಭೆಯಲ್ಲಿ ಏನೇನ್ ಮಾಡ್ಬೇಕು, ನನ್ನ ಜವಾಬ್ದಾರಿ ಏನು ಅಂದಾಗಿ ಪ್ರತಿಯೊಂದು ಏನ್ ನಾವು ಹೇಳ್ತಿದ್ವಿ ಎಲ್ಲವನ್ನು ತಿಳ್ಕೊಳ್ಳೋದಾದ್ರೆ ಅವರಿಗೆ ದೇವರ ಸಂಪೂರ್ಣ ಸಂಕಲ್ಪ ಅರ್ಥವಾಗ್ತದೆ. ಆಗ ಹೌದಲ್ವೇ, ನನ್ನ ಕೆಲಸ ಏನಿದೆ, ನಾನು ಹೇಗ್ ಮಾಡ್ಬೇಕು, ಆರಾಧನೆ ಅಂದ್ರೆ ಏನು, ಹಾಡು ಅಂದ್ರೆ ಏನು, ಸೇವೆ ಅಂದ್ರೆ ಏನು, ನಮ್ಮ ಜವಾಬ್ದಾರಿಗಳೇನಿದೆ, ಸುವಾರ್ತೆ ಸಾರುವುದು ಅಂದ್ರೆ ಏನು, ಹೀಗೆ ಒಂದೊಂದೊಂದೊಂದು ಗೊತ್ತಾಗುವಾಗ ಆ ವಿಶ್ವಾಸಿ ಆತ್ಮಿಕನಾಗಿ ಬೆಳೆಯುತ್ತಾ 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 ಬಂದು ಆತನು ಕೂಡ ಸೇವೆಯಲ್ಲಿ ನಿರತನಾಗ್ಲಿಕ್ಕೆ ಸಹಾಯವಾಗ್ತದೆ. ಎಲ್ರೂ ಕೂಡ ಹಾಗೆ ಇವತ್ತು ನನ್ನನ್ನು ಸೇವೆ ಮಾಡಕ್ ನೀವು ಭಾಗವಹಿಸುವಾಗ ಮಾಡಿರ್ತಕ್ಕಂಥದ್ದು ಕೂಡ ವಿಶ್ವಾಸಿಗಳನ್ನ ಆತ್ಮೀಕವಾಗಿ ಸೇವೆ ವಿಶ್ವಾಸಿಗಳಿಗೆ ಮಾಡುವಂತ ಸೇವೆ ಇದು ಸಭೆಯಿಂದ. It is the second purpose of the church, to make them grow, to edify them, to encourage them, to motivate them. ಅದು ಸಭೆಯ ಎರಡನೇ ಉದ್ದೇಶ. ಕೆಲವು ವಾಕ್ಯಗಳನ್ನ ಓದ್ತಾ ಬರೋಣ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 42ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 42ನೇ ವಚನ. ಹೌದು, 4:42. 4:42 ಇಲ್ಲ. ಸಾರಿ. ಓಕೆ. ಎಫೆಸ 4:11-13. ಎಫೆಸ 4:11-13. ಆತನು ಕೆಲವರನ್ನ ಅಪೊಸ್ತಲರನ್ನಾಗಿಯೂ, ಕೆಲವರನ್ನ ಪ್ರವಾದಿಗಳನ್ನಾಗಿಯೂ, ಕೆಲವರನ್ನ ಸವಾರ್ತಿಕರನ್ನಾಗಿಯೂ, ಕೆಲವರನ್ನ ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನ ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನ ಮುಟ್ಟುವ ತನಕ ದೇವಜನರನ್ನ ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನ ಅನುಗ್ರಹಿಸಿದನು. ನೋಡಿ ಎಷ್ಟು ಚಂದವಾದ ವಾಕ್ಯ ಬರದೆ. ಇವತ್ತ ಎವಾಂಜಲಿಸ್ಟ್ ಗಳು ಇರೋದು ಯಾಕೆ ಸಭೆಲಿ? ಎಲ್ಡರ್ಸ್ ಗಳು ಇರೋದು ಯಾಕೆ? ಡೀಕನ್ಸ್ ಗಳು ಇರೋದು ಯಾಕೆ? ಅಥವಾ ನಾನ್ ಸಂಡೇ ಸ್ಕೂಲ್ ಟೀಚರ್ ಆಗಿರೋದು ಯಾಕೆ? ಅಥವಾ ಸ್ತ್ರೀಯರ ಮಧ್ಯೆ ಸೇವೆ ಮಾಡ್ತಕ್ಕಂಥ ಸಹೋದರಿಗಳು ಇರೋದು ಯಾಕೆ? ಯೂತ್ ಮಿನಿಸ್ಟ್ರಿ ಇರೋದು ಯಾಕೆ?
ಇವೆಲ್ಲದರ ಏಕೈಕ ಉದ್ದೇಶ ಅಲ್ಲಿ ಬರ್ದಿದೆ. ಎಷ್ಟು ಚಂದವಾದಂತ ಉದ್ದೇಶ ಬರ್ದಿದೆ ನೋಡ್ರಿ. ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರುವಂತ ಕೆಲಸಕ್ಕೋಸ್ಕರವಾಗಿ ಇವರನ್ನೆಲ್ಲ ಕೊಟ್ಟಿದ್ದಾನೆ. ಅಂದ್ರೆ ದೇವ ಜನರ ಆತ್ಮಿಕ ಅಭಿವೃದ್ಧಿಗೋಸ್ಕರವಾಗಿ ಶ್ರಮಿಸಬೇಕಾದದ್ದು ಸಭೆಯ ಕರ್ತವ್ಯ. ಅವ್ರಿಗೆ ಸೇವೆ ಸಲ್ಲಿಸ್ಬೇಕು. ಚರ್ಚ್ ಹ್ಯಾಸ್ ಟು ಸರ್ವ್ ದ ಪೀಪಲ್ by sharing the gospel, by sharing the God's word, by explaining them, to motivating them, by counseling them. ಇನ್ನೂ ಒಂದೇನು, ತಪ್ಪಾದವನು ಶಿಕ್ಷಿಸುವುದು ಕೂಡ ಸಭೆ ಅವ್ರಿಗೆ ಸೇವೆ ಸಲ್ಲಿಸ್ತಾ ಇದೆ. ಇಟ್ ಈಸ್ ದ ಸರ್ವಿಸ್ ಆಫ್ ದ ಚರ್ಚ್ ಟು ದ ಬಿಲೀವರ್ಸ್. ಹಾಗಾಗಿ ನಾವು ಆ ಕೆಲಸವನ್ನು ಮಾಡಲೇಬೇಕು. ಬಹಳಷ್ಟು ಸಭೆಗಳಲ್ಲಿ ಇವತ್ತು ವಾಕ್ಯ ಸೇವೆ ಕುಸಿತಾ ಇದೆ, ಬಹಳ ಕುಸಿತಾ ಇದೆ. ಯಾಕಂದ್ರೆ ನಿಜವಾಗಿ ವಾಕ್ಯ ಕಲೀಲಿಕ್ಕೆ ಮನಸ್ಸಿರೋದಿಲ್ಲ, ಇನ್ನು ಕಲಿದನೆ ಹೇಳಲಿಕ್ಕೂ ಕೂಡ ಕೆಲವ್ರಿಗೆ ಮನಸ್ಸಿರೋದಿಲ್ಲ, ಇನ್ನು ಕೆಲವರಿಗೆ ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ಇಷ್ಟ, ಬೇಸಿಕ್ ಆಗಿ ಗೊತ್ತೇ ಇಲ್ಲ, ಕಲ್ತೇ ಇರೋದಿಲ್ಲ, ಇಲ್ಲಿ ಬೇರೆಯವ್ರ ಹತ್ರ ಹೇಳಿ ಕಲ್ತ್ಕೊಳ್ಳೋದಿಲ್ಲ, ತಾವೂ ಓದಿ ಕಲ್ತ್ಕೊಳ್ಳೋದಿಲ್ಲ. ಏನೋ ಮನಸ್ಸಿಗೆ ಬಂದ ಹಾಗೆ ವಾಕ್ಯ ಕೊಟ್ಟು ಕಲಸು ಮೇಲೋ ಸಾಗರ ಮಾಡಿ ಕೊನೆಗೆ ಮೊದಲು ಪ್ರಾರಂಭ ಮಾಡಿದ್ದೆಲ್ಲಿ ಕಡೆ ಮುಗಿಸಿದ್ದೆಲ್ಲಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಹಾಗೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಸಭೆಗಳಲ್ಲಿದ್ದಾರೆ. ಗಲಿಬಿಲಿ ಮಾಡಾಕ್ತಾರೆ, ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ, ಯಾವ್ದೋ ಮಾತಾಡ್ತಾರೆ. ಏನ್ ಮಾತಾಡಿದ್ರು, ಆ ಟಾಪಿಕ್ ಏನು, ಇವತ್ ನಾನು ಮಾತಾಡಿದ ಉದ್ದೇಶ ಏನು, ಏನಾದ್ರೂ ಕಲ್ತ್ಕೊಳಕ್ಕಿತ್ತ ಅಂತ ಏನಾದ್ರು ಪ್ರಶ್ನೆ ಮಾಡ್ಕೊಂಡ್ರೆ ಅದ್ರಲ್ಲಿ ಏನೂ ಇರೋದೇ ಇಲ್ಲ. ಹಾಗೆ ಆಗ್ತಕ್ಕಂಥದ್ದು ಬಹಳಷ್ಟು ಸಭೆಗಳಲ್ಲಿ. ನನ್ನ ಪ್ರೀತಿ ಎಲ್ಲ ಯವನಸ್ಥರೇ, ದೇವ ಜನರೇ, ನಿಜವಾಗೂ ದೇವ್ರ ವಾಕ್ಯದಿಂದ ನಿಮ್ಗೆ ಹೇಳ್ತಾ ಇದ್ದೇನೆ, ಸಭೆಯಲ್ಲಿ ನಾವ್ಯಾರು ಕೂಡ ಪಂಡಿತರಲ್ಲ, ಪರಿಪೂರ್ಣರಲ್ಲ. ಆದ್ರೆ ಇಲ್ಲ, ಬೇರೆಯವರಿಂದ ಕೇಳಿ ನಾನು ಕಲ್ತ್ಕೊಂಡು ಸತ್ಯವಾಕ್ಯವನ್ನು ಬೋಧಿಸಕ್ಕೆ ಶುರು ಮಾಡ್ಬೇಕು. ಇಲ್ಲ, ದೇವರು ನಮಗೆ ಕೊಟ್ಟಿರೋ ಜ್ಞಾನದಲ್ಲಿ ಪುಸ್ತಕಗಳನ್ನು ಒಂದು ಕ್ರಮಬದ್ಧವಾದಂತ ಅಧ್ಯಯನ ಮಾಡಿ ಅದರಿಂದಲಾದ್ರೂ ವಾಕ್ಯ ಹೇಳಕ್ ಶುರು ಮಾಡ್ಬೇಕು. ಇವು ಎರಡನ್ನೂ ಮಾಡ್ದನೆ ಸುಮ್ಮನೆ ಹೋಗಿ ನಿಂತ್ಕೊಂಡು ಅದು ಇದು ಏನೇನೋ ಕಾಗೆ ಗೂಬೆ ಕತೆ ಹೇಳಿ, ಒಂದು ಸ್ಟೋರಿ ಹೇಳಿ, ಒಂದು ನಗಿಸಿ, ಒಂದು ಅಳಿಸಿ, ಒಂದು ಹಾಡು ಹೇಳಿ ಹಂಗೆ ಬರ್ತಕ್ಕಂಥದ್ದು ಅದು ನಿಜವಾದ ವಾಕ್ಯ ಸೇವೆ ಅಲ್ಲವೇ ಅಲ್ಲ. ಈ ಸೇವೆಗಾಗಿ ಕರ್ತನು ನಮ್ಮನ್ನು ಕರೆದಿಲ್ಲ. ಅದ್ರಲ್ಲೂ ಆ ವಾಕ್ಯ ಬೋಧನೆ ಸೇವೆ ಅಂತ ಇರುವಾಗ ತುಂಬಾ ಜವಾಬ್ದಾರಿಯಾದಂತ ಕೆಲಸ. ಅದನ್ನ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಿಂದ ನಿಭಾಯಿಸ್ಬೇಕು. ನಾನು ಎಷ್ಟೋ ನೋಡಿದೆ, ನನಗೆ ಹೆಸರೇಳಿಕ್ಕೆ ಇಷ್ಟ ಇಲ್ಲ. ಅವರು ಪ್ರಾರಂಭ ಮಾಡಿದ್ದು ಯಾವ ವಿಚಾರ, ಮುಕ್ತಾಯ ಮಾಡಿದ್ದೇನು, ಇದ್ರ ಹೋಗ್ಲಿ, ಅಂತಿಮವಾಗಿ ಇವತ್ತು ಏನ್ ಕಲ್ತ್ಕೊಂಡೆ ನಾನು ಅಂತಕ್ಕಂಥ ಪ್ರಶ್ನೆ ಮಾಡ್ಕೊಂಡ್ರೆ ಅದ್ರಲ್ಲಿ ಏನು ಇರೋದೇ ಇಲ್ಲ. ನೀವು ಕೂಡ ಕೆಲವರು ಅಂತವ್ರನ್ನ ನೀವು ಕೇಳಿರ್ಬಹುದು, ನೀವು ನೋಡಿರ್ಬಹುದು. ನಮ್ಮ ಸಭೆ ಹಾಗಾಗ್ಬಾರ್ದು, ನಾವು ಹಾಗಾಗೋದು ಬೇಡ. ಇಲ್ಲ ಕಲ್ತ್ಕೊಳ್ಳೋಣ, ಇಲ್ಲ ಓದಿ ತಿಳ್ಕೊಳ್ಳೋಣ, ಇಲ್ಲ ಕಾಲೇಜ್ಗೆ ಹೋಗಿ ನಿಮ್ಗೆ ಬೈಬಲ್ ಕಾಲೇಜ್ಗಳಿಗೆ ಹೋಗಿ ಅಭ್ಯಾಸ ಮಾಡ್ಲಿಕ್ಕಿದೆ, ಓಕೆ ಫೈನ್, ವೆರಿ ಗುಡ್. ಇಲ್ಲಿ ಶಾರ್ಟ್ ಟರ್ಮ್ ಬೈಬಲ್ ಸ್ಕೂಲ್ಗಳು ಇರ್ತವೆ, ಅವ್ರಲ್ಲಾರ್ಗು ಹೋಗಿ ಕಲ್ತ್ಕೊಳ್ಳೋಣ. ಇಲ್ಲ ನಮ್ಗೆ ದೇವ್ರ ಅಂತ ಜ್ಞಾನ ಕೊಟ್ಟಿದ್ರೆ, ದೇರ್ ಆರ್ ಪ್ಲೆಂಟಿ ಆಫ್ ಬುಕ್ಸ್, ಲಿಟ್ರೇಚರ್ಸ್ ಇದೆ. ನೀವು ಯಾವ್ದ್ರ ಬಗ್ಗೆ ಇಲ್ಲ, ಎಲ್ಲವೂ ಇದೆ. ನೀವು ಸಭಾಶಾಸ್ತ್ರದ ಕಲಿಸ್ಬೇಕೆ, ನನ್ನಿಂದನೇ ಕೇಳಿ ಕಲಿಬೇಕು ಅಂತೇನಿಲ್ಲ. ದೇರ್ ಆರ್ ಪ್ಲೆಂಟಿ ಆಫ್ ಬುಕ್ಸ್ಗಳಿದೆ. ಚಾರ್ಲ್ಸ್ ರೈರಿ, ನಾನು ಥಿಯಾಲಜಿ ನಾನು ರೆಫರ್ ಮಾಡ್ತೀನಿ ಕೆಲವು ಸಮಯ. ಆಮೇಲೆ ನಾನು ಈಗ ನನ್ನ ಹತ್ರ ಒಂದು ವೈನ್ ಗ್ರೂಡೆಮ್ ಅವ್ರದ್ದು ಒಂದಿದೆ, ಬೇಕಷ್ಟಿದೆ. 3-4 ಥಿಯಾಲಜಿ ಬುಕ್ ಇದೆ. ಕಂಪೇರ್ ಮಾಡ್ತೇನೆ, ನಾನು ಓದುವಾಗ ನೋಡ್ತೀನಿ, ಯೋಚಿಸ್ತೇನೆ, ಒಂದಕ್ಕೊಂದು ವಾಕ್ಯವನ್ನು ಅನೇಕ ಸಮಯದಲ್ಲಿ ಹುಡುಕ್ತೇವೆ. ಸೊ ನನ್ ಕಾಲೇಜಲ್ಲಿ ಕಲ್ತ್ ಬಂದ್ಮೇಲೆ ನನ್ಗೊಂದು ಬೇಸಿಕ್ ಗೊತ್ತಾಗಿದೆ, ಹೇಗ್ ಮಾಡ್ಬೇಕು ಏನು ಅಂತೇಳಿ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಆ ಜವಾಬ್ದಾರಿಯನ್ನು ನಿಭಾಯಿಸುವಾಗ ಕಲಿತು ಅಥವಾ ಓದಿ ತಿಳ್ಕೊಂಡು ವಾಕ್ಯವನ್ನು ಕೊಡ್ಬೇಕು. ಸುಮ್ಮನೆ ಹೋಗಿ ಏನೇನೋ ನನಗೆ ಗೊತ್ತು ಅಂತ ಮಾತಾಡೋದು ಆ ದೇವರನ್ನ ಮೆಚ್ಚಿಸುವಂತ ಉದ್ದೇಶ ಆಗುವುದಿಲ್ಲ. ನೋಡ್ರಿ, ಕೆಲವು ವಾಕ್ಯಗಳನ್ನು ನೋಡ್ತಾ ಬರೋಣ. ನೀವು ಮೊದಲನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನವನ್ನು ಓದಿ. ಮೊದಲನೇ ಥೆಸಲೋನಿಕ 5:11. ಆದುದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ. ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರಿ, ಸಂತೈಸಿರಿ ಎಂಬುದು ಹೇಳ್ತದೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಚರ್ಚ್.
ಸಭೆಯಲ್ಲಿ ದೇವ್ ಜನರಿಗೆ ಸಭೆ ಮಾಡ್ತಕ್ಕಂಥ ಕೆಲಸ, ದೇವ್ ಜನರ ಆತ್ಮಿಕವಾದ ಅಭಿವೃದ್ಧಿಗೆ ನಾವು ವಾಕ್ಯ ಹೇಳುವುದು, ದೇವ್ ಜನರ ಆತ್ಮಿಕವಾದಂತ ದೃಢತೆಗೋಸ್ಕರ ನಾವು ಹೇಳುವುದು ವಾಕ್ಯ. ಅದನ್ನ ಕೇಳಿ ಅವರು ಹೌದು ಕರ್ತನು ನನ್ನೊಟ್ಟಿಗೆ ಮಾತನಾಡಿದ್ದೇನೆ ಎಂಬತಕ್ಕಂಥ ಭಾವಕ್ಕೆ ಬರ್ಬೇಕು ಅವರು. ಹಾಗೆ ಮಾಡುವಾಗ ಸಭೆ ಎಂಬತಕ್ಕಂಥ ಆತನ ದೇಹ ಎಲ್ಲಾ ಅಂಗಾಂಗಗಳು ಅಭಿವೃದ್ಧಿ ಆಗ್ತದೆ. ಹೇಗೆ ನಾವು ಊಟ ಮಾಡಿದ್ರೆ ನಾವು ಅನೇಕ ಸಮಯದಲ್ಲಿ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಐರನ್ ಕಂಟೆಂಟ್ ಕಡಿಮೆ ಆಗಿದೆ, ನಿಮಗೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ, ನಿಮ್ಗೆ ಅದು ಇದು ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ಸಪ್ಲಿಮೆಂಟರಿ ಕೊಡ್ತಾರೆ, ಯಾಕೆಂದ್ರೆ ದೇಹದ ಎಲ್ಲಾ ಅಂಗಗಳು ಬೆಳಿಬೇಕು. ಹಾಗೆಯೇ ಇದು ಕ್ರಿಸ್ತನ ದೇಹವಾಗಿರುವುದಾದ್ರೆ ಸಭೆಯ ಎಲ್ಲಾ ವಿಶ್ವಾಸಿಗಳು ಬೆಳೆಯುತ್ತಾ ಬರ್ಬೇಕು. ಅದಕ್ಕೆ ಬೇಕಾದಂತ ಪೂರಕವಾದಂತ ಆತ್ಮಿಕ ಆಹಾರವನ್ನ ಸಭೆ ಒದಗಿಸ್ಬೇಕು. ಅದು ಸಭೆ ಕರ್ತವ್ಯ. ಎಷ್ಟು ಉದಾಹರಣೆ ನಿಮಗೆ ಗೊತ್ತು. ನಾನೊಂದು ಸಭೆ ಬಗ್ಗೆ ಹೇಳ್ತೇನೆ. ಆ ಸಭೆಯಲ್ಲಿ ಹೇಗೆ ಗೊತ್ತಾ, ಸಭಾ ಹಿರಿಯರಿಗೆ ದೇವ್ರ ವಾಕ್ಯದ ಗಂಧವೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅಬ್ಸಲ್ಯೂಟ್ಲಿ ಏನು ಗೊತ್ತಿಲ್ಲ ಅವ್ರಿಗೆ. ಏನು ಅವರು ವಾಕ್ಯ ಹೇಳುವುದಿಲ್ಲ. ಅವ್ರಿಗೆ ಏನ್ ಬೇಕು ಅಂದ್ರೆ ಪ್ರತಿ ಸಮಯ ಏನ್ ಹೇಳ್ತಾರೆ ಅಂದ್ರೆ 11 ಗಂಟೆಯಿಂದ 11:30 ಅಲ್ಲಿ ವಾಕ್ಯ ಹೇಳುವ ಸಮಯ, 2ನೇ ಮಿನಿಸ್ಟ್ರಿ. ಬೆಳಿಗ್ಗೆ ಒಂದು 9 ಗಂಟೆಯಿಂದ 9:30ವರೆಗೆ ವರ್ಷಿಪ್ ಬಗ್ಗೆ ಮಾತಾಡೋದು. ಈ 2 ಸಮಯದಲ್ಲಿ ಅವ್ರು ಅನೇಕ ಸಮಯದಲ್ಲಿ ಬಾಯಿ ಬಿಟ್ಟು ಹೇಳಿದ್ದಾರೆ. ಆ 2 ಸಮಯದಲ್ಲಿ ಯಾರಾದ್ರೂ ಹೋಗಿ ಎಲ್ಲೊಬ್ರು ನಿಂತ್ಕೊಳ್ಳೋರು ಬೇಕಷ್ಟೇ ಅವ್ರಿಗೆ. ಅದ್ ಏನ್ ಹೇಳ್ತಾರೋ ಏನೂ ತೊಂದ್ರೆ ಇಲ್ಲ ಅವ್ರಿಗೆ. ಅದ್ ಏನ್ ಬೇಕಾದ್ರೂ ಹೇಳಿ. ನೀವು ಆರಾಧನೆಯಲ್ಲಿ ನೀವು ಈ ಮೋಶೆ ಬಗ್ಗೆನಾರು ಮಾತಾಡಿ, ಯೋಬನ್ ಬಗ್ಗೆನಾರು ಮಾತಾಡಿ, ಆದಮನ್ ಬಗ್ಗೆ ಮಾತಾಡಿ, ಪ್ರಕಟಣದ ಬಗ್ಗೆ ಮಾತಾಡಿ, ಸೈತಾನದ ಬಗ್ಗೆನಾರು ಮಾತಾಡಿ, ವರ್ಷಿಪ್ಗೆ ಅವರು ವಾಕ್ಯ ಅಂತಾರೆ, ಮುಗೀತು. ಅದ್ ಏನಾರು ಹೇಳಿ, ಅವ್ರಿಗೂ ಗೊತ್ತಿಲ್ಲ. ಅವ್ರು ಯಾರೋ ಒಬ್ರು ಬೇಕಷ್ಟೇ. ಮತ್ತೆ 2ನೇ ಕೂಟದಲ್ಲಿ ಇಂಥವ್ರು ಈ ಸಮಯ ವಾಕ್ಯ ಬೋಧನೆ ಸಮಯ, ಅದ್ರಲ್ಲಿ ಒಬ್ರು ಯಾರು ನಿಂತ್ಕೊಂಡು ಏನೋ ಹೇಳ್ಬೇಕಷ್ಟೇ. ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಯಾರು ಏನ್ ಬೇಕಾದ್ರೂ ಹೇಳಿ, ಅವ್ರ ಮನಸ್ಥಿತಿ ನನ್ಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಅದ ಸಭೆ ಉದ್ದೇಶ. ಹಾಗೆ ಬರ್ದಿದೆಯಾ ದೇವ್ರ ವಾಕ್ಯದಲ್ಲಿ? ಏನ್ ಬೇಕಾದ್ರೂ ಹೇಳ್ಬೋದಾ? ಒಬ್ಬ ಯಾರಾದ್ರೂ ಬಂದು ದುರ್ಬೋಧನೆ ಬಗ್ಗೆ ಮಾತಾಡ್ತಿದ್ರೆ ಒಬ್ಬ ಅವ್ರ ಸಭೆ ಹಿರಿಯರು ಮಾತ್ರ ಅಲ್ಲ, ಯಾವ್ರೇ ಆಗ್ಲಿ ವಿಶ್ವಾಸಿಗಳು ಹೌದು ಈ ವಾಕ್ಯಕ್ಕೆ ವಿರುದ್ಧವಾದದ್ದು ಇದು ಎಂಬುದಾಗಿ ಹೇಳುವಂತ ಸಾಮರ್ಥ್ಯಕ್ಕೆ ನಾವು ಬೆಳೆದಿರ್ಬೇಕು. ಸಭೆ ಇಳಿದ್ ಬಂದ ಮೇಲೆ ಬ್ರದರ್ ನೋಡಿ ಹೇಳಿದ್ರಲ್ಲ, ಈ ವಾಕ್ಯ ಸರಿನಾ, ಇದು ಹೇಗೆ, ಇದು ಯಾಕೆ ಇದು ಎಂಬುದಾಗಿ ಬೆರುಯದವರ ತರದಲ್ಲಿ ನಾವು ಬೆಳೆದು ಸತ್ಯವನ್ನ ಪರಿಶೋಧಿಸ್ತಕ್ಕಂಥವ್ರು ನಾವು ಆಗಿರ್ಬೇಕು. ಆ ಮಟ್ಟಕ್ಕೆ ಸಭೆ ಬೆಳೆಸ್ಬೇಕು ವಿಶ್ವಾಸಿಗಳನ್ನ. ಒಂದು ವೇಳೆ ಸೇವೆ ಮಾಡ್ತಕ್ಕಂಥ ಸೇವಕರಿಗೆ ವಾಕ್ಯ ಗೊತ್ತಿಲ್ಲ ಅಂದ್ರೆ, ಸಭಾ ಹಿರಿಯರಿಗೆ ಗೊತ್ತಿಲ್ಲ ಅಂದ್ರೆ, ಡೀಕನ್ಸ್ಗಳಿಗೆ ಗೊತ್ತಿಲ್ಲ ಅಂದ್ರೆ, ಅಥವಾ ಸಭೆಯಲ್ಲಿ ಬೇರೆ ವಾಕ್ಯವನ್ನ ಅದರ ಸತ್ಯಕ್ಕೆ ತಕ್ಕಾಗಿ ಹೇಳ್ತಕ್ಕಂಥವ್ರು ಇಲ್ಲದೆ ಹೋದ್ರೆ ಹೇಗೆ ಸಭೆ ಬೆಳೆಯಲಿಕ್ಕೆ ಸಾಧ್ಯ? ಅದು ಹೇಗ್ ಬೇಕೋ ಹಾಗೆ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಬರೀ ನನ್ ತಲೆ ದಪ್ಪ ಆಗಿರ್ತದೆ, ಕೈ ಕಾಲುಗಳು ಸಣ್ಣ ಆಗಿರ್ತದೆ, ಅಥವಾ ಬರೀ ಒಂದು ಕೈ ದಪ್ಪ ಆಗಿರ್ತದೆ, ಶರೀರ ಎಲ್ಲ ಸಣ್ಣ ಆಗಿರ್ತದೆ, ಅಥವಾ ಬರೀ ಒಂದು ಕಾಲ್ ದಪ್ಪ ಆಗಿರ್ತದೆ, ಉಳಿದೆಲ್ಲ ವೀಕ್ ಆಗಿರ್ತದೆ. ಅದು ಒಂದು ದೇಹ ಸಮತೋಲನವಾದ ದೇಹವಾಗ್ತದ? ಹಾಗೆಯೇ ಸಭೆಯಲ್ಲಿ ಕೂಡ ಸಮತೋಲವನ್ನು ಕಾಪಾಡ್ಕೊಳ್ಳಿಕ್ಕೆ ಸಭೆಯು ವಾಕ್ಯವನ್ನು ಕಲಿಸ್ಬೇಕು, ವಾಕ್ಯ ಬೋಧಿಸ್ತಕ್ಕಂಥವ್ರನ್ನ ಸಿದ್ಧಪಡಿಸ್ಬೇಕು. ಹಾಗೆ ನಾನಾದ್ಮೇಲೆ ಇನ್ನೊಬ್ರಾದ್ಮೇಲೆ ಅವರು, ಅಥವಾ ಏಕಕಾಲದಲ್ಲಿ 3, 4, 5, 6 ಎಷ್ಟು ಗೊತ್ತಿಲ್ಲ, ಸಭೆಗೆ ದೇವ್ರು ಎಷ್ಟು ಜನ ಬೇಕಾದ್ರೂ ಕೊಟ್ಟಿರ್ಬೋದು. ನಾವು ಅವರನ್ನ ಸಿದ್ಧಪಡಿಸ್ಬೇಕು. ವಿ ಹ್ಯಾವ್ ಟು ಪ್ರೊಡ್ಯೂಸ್ ಪ್ರೀಚರ್ಸ್, ವಿ ಹ್ಯಾವ್ ಟು ಟ್ರೈನ್ ದೆಮ್, ವಿ ಹ್ಯಾವ್ ಟು ಮೋಟಿವೇಟ್ ದೆಮ್, ವಿ ಹ್ಯಾವ್ ಟು ಎನ್ಕರೇಜ್ ದೆಮ್, ವಿ ಹ್ಯಾವ್ ಟು ಮೇಕ್ ಆಲ್ ಅರೇಂಜ್ಮೆಂಟ್ಸ್ ಫಾರ್ ದೇರ್ ಲರ್ನಿಂಗ್. ಅವ್ರು ಕಲೀಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕು. ನಾನು ಇವತ್ತು ನಿಜವಾಗ್ಲೂ ಕರ್ತನಿಗೆ ಸ್ತೋತ್ರ ಮಾಡ್ತೇನೆ, ಹೃದಯಪೂರ್ವಕವಾಗಿ ನನ್ನ ಆತ್ಮಪೂರ್ವಕವಾಗಿ ಸ್ವಾಮಿ ಸ್ತೋತ್ರ ಮಾಡ್ತೇನೆ. ನನ್ನ ಆತ್ಮೀಕತೆಗೆ, ನನ್ನ ವಾಕ್ಯವನ್ನು ಕಲೀಲಿಕ್ಕೆ ಈತನು ಕೂಡ ಕಲೀಲಿ ಎಂಬುದಾಗಿ ನನಗ್ ಗೊತ್ತಿರ್ಲಿಲ್ಲ. ಇದೆಲ್ಲ ಆಲೋಚನೆ ಆಗಿ ಆ ಭವಿಷ್ಯತ್ತಿನ ಉದ್ದೇಶ ನನಗೆ ಗೊತ್ತಿರ್ಲಿಲ್ಲ. ವಸಂತ್ ಕುಮಾರ್ ಅವರು, ನಮ್ಮ ಆತ್ಮಿಕ ತಂದೆಯಾದಂತ ವಸಂತ್ ಕುಮಾರ್ ಅವರು ನನ್ನನ್ನು ಪ್ರೋತ್ಸಾಹಿಸಿ ಬೈಬಲ್ ಕಾಲೇಜ್ಗೆ ಕಳಿಸ್ಲಿಕ್ಕೆ ಅವರು ಮನಸ್ಸು ಮಾಡಿದ್ದು. ಹಾಗಾಗಿ ನಾನು ಅಲ್ಲಿ ಹೋಗಿ ಅದಾದ್ಮೇಲೆ ನನ್ಗೆ ಅರ್ಥ ಆಗಕ್ ಶುರುವಾಯ್ತು, ಹೌದಲ್ವೇ ಬೈಬಲ್ ಅಂದ್ರೆ ಹೀಗೆ, ಇಷ್ಟು 66 ಪುಸ್ತಕಗಳಿದೆ, ಅದ್ರಲ್ಲಿ ಹೀಗೆಲ್ಲ ಇದೆ, ಥಿಯಾಲಜಿ ಇದೆ, ಚರ್ಚ್ ಹಿಸ್ಟ್ರಿ ಇದೆ, ಅಥವಾ ಇವೆಲ್ಲ ಗೊತ್ತಾಗಿದ್ದೆ ನನ್ಗೆ ಅಲ್ಲಿ. ಇಲ್ದೆ ಹೋದ್ರೆ ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಸ್ಟುವರ್ಟ್ಸ್ ಬೈಬಲ್ ಕಾಲೇಜಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಇನ್ ಇಂಡಿಯಾ, ಭಾರತ ದೇಶದಲ್ಲಿ
ಅತ್ಯುನ್ನತವಾದ ವಾಕ್ಯವನ್ನು ಸರಿಯಾಗಿ ಹೇಳ್ತಕ್ಕಂಥದ್ರಲ್ಲಿ ಸುಮಾರು ಕಾಲೇಜ್ಗಳಿದಾವೆ ನಿಮ್ಗೆ. ಅಲ್ಲೇ ನಮ್ ಚೆನ್ನೈನಲ್ಲಿ ನಾನು ಓದುವ ಗುರುಕುಲ್ ಅಂತಿತ್ತು, ಅದೋ ಏನೇನೋ ಇದ್ದೋ. ಆದ್ರೆ ಸ್ಟುವರ್ಟ್ಸ್ ಬೈಬಲ್ ಕಾಲೇಜ್ ನನಗೆ ಈಗ ಗೊತ್ತಿಲ್ಲ, ನಾವು ಕಲಿಯುವಾಗಂತೂ ವಾಕ್ಯವನ್ನ ಕ್ರಮಬದ್ಧವಾಗಿ ಕಲಿಸ್ತಕ್ಕಂತ ಒಂದು ಸತ್ಯವೇದ ಶಾಲೆ ಸ್ಟುವರ್ಟ್ಸ್ ಬೈಬಲ್ ಕಾಲೇಜ್. ನಾನು ಯಾಕೆ ನಿಮ್ಗೆಲ್ಲ ಹೇಳ್ತೀನಿ ಅಂದ್ರೆ, ಕಲಿಬೇಕು, ನಾವು ಕಲಿಸ್ಲಿಕ್ಕೆ ಸಿದ್ಧ ಮಾಡಬೇಕು. ಸಭೆಯ ಕರ್ತವ್ಯ ಅದು. ಬೇಕಷ್ಟು ವಚನ ಇದೆ. ಇಫ್ there is no word of God in the church, proper teaching of the word of God in the church, the second purpose is absolutely zero. ಎರಡನೇ ಉದ್ದೇಶ ಅದು 0 ಆಗಿರ್ತದೆ. ಅದು ಒಳ್ಳೆಯ ಉದ್ದೇಶ ಅಲ್ಲ, ಅದು ನಿರ್ವಹಿಸಲೇಬೇಕಾಗಿದೆ, ಮಾಡ್ಬೇಕಾಗಿದೆ. ಮೂರನೇದಾಗಿ ಮತ್ತು ಕಡೆಯದಾಗಿ, ಮಿನಿಸ್ಟ್ರಿ ಟು ದ ವರ್ಲ್ಡ್. ಫಸ್ಟ್ ಮಿನಿಸ್ಟ್ರಿ ಟು ದ ಗಾಡ್, ಸೆಕೆಂಡ್ ಮಿನಿಸ್ಟ್ರಿ ಟು ದ ಬಿಲೀವರ್ಸ್, ಮೂರನೇದು ಮಿನಿಸ್ಟ್ರಿ ಟು ದ ವರ್ಲ್ಡ್. ಈ ಪ್ರಪಂಚಕ್ಕೂ ಕೂಡ ನಾವು ಸೇವೆ ಸಲ್ಲಿಸ್ಬೇಕಾಗಿದೆ. ಏನದು? ನಾನು ಹಾಡು ಹೇಳುವಾಗ್ಲೇ ದೇವ್ರ ನಿಜ ಸ್ತೋತ್ರ ಮಾಡಿದೆ. ನೀವೆಲ್ಲರೂ ಹೇಳಿದ್ರಿ, ಹೋಗಿ ನಾವೆಲ್ಲರೂ ಸುವಾರ್ತೆ ಸಾರ್ಬೇಕು, ನಾವು ಐಕ್ಯವಾಗಿದ್ದು ಒಳ್ಳೆ ಸೈನಿಕನಂತೆ ಹೋರಾಡ್ಬೇಕು ಎಂಬುದಾಗಿ ಹೇಳಿದ್ರಲ್ಲ. ಅದೆಲ್ಲವೂ ಕೂಡ ಯೇಸು ಸ್ವಾಮಿಯ ಸೇವೆ ಸಲ್ಲಿಸ್ಲಿಕ್ಕೋಸ್ಕರವಾಗಿ, ಸುವಾರ್ತೆ ಸಾರ್ಲಿಕ್ಕೋಸ್ಕರವಾಗಿ. ಇವತ್ತು ಹಾಡು ಹೇಳಿದ್ದು, ವಿನೀತ್ ಅವ್ರು ಮಾತಾಡಿದ್ದು, ಇದೆಲ್ಲವೂ ಕೂಡ ದೇವರಿಗೆ ಯೇಸು ಸ್ವಾಮಿಯ ಸುವಾರ್ತೆಯನ್ನ ಪ್ರತಿಯೊಬ್ಬ ಜನರಿಗೂ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ದಟ್ ಈಸ್ ದ ಮಿನಿಸ್ಟ್ರಿ ಟು ದ ವರ್ಲ್ಡ್. ಈ ಪ್ರಪಂಚಕ್ಕೆ ಸತ್ಯ ವಾಕ್ಯವನ್ನು ಹೇಳಲಿಕ್ಕಿರ್ತಕ್ಕಂಥ ಏಕೈಕ ಸಂಘ ಅಂತಿರುವ ಅಥವಾ ಗುಂಪು ಸಭೆ ಮಾತ್ರ. ಏಕೈಕವಾದದ್ದು ಸಭೆ ಮಾತ್ರ. The church responsibility to share the God's word to the world. ನಮ್ಮ ಸುತ್ತಮುತ್ತಲದವ್ರಿಗೋ ದೇವ್ರು ನಮ್ಗೆ ಎಲ್ಲಿ ಬಾರ ಹಾಕಿದನೋ ಅದೆಲ್ಲರಿಗೂ ಸುವಾರ್ತೆಯನ್ನು ತಲುಪಿಸ್ಬೇಕಾಗದು ಸಭೆ ಉದ್ದೇಶ. ಯಾವುದೋ ಒಂದು NGOದಲ್ಲ, ಯಾವುದೋ ಒಂದು ಆರ್ಗನೈಸೇಷನ್ ಕೆಲಸ ಅಲ್ಲ, ಯಾರ್ದೋ ಅಲ್ಲ, ಸಭೆಯ ಕೆಲಸ, ಸಭೆಯ ಕೆಲಸ, ಸಭೆಯ ಕೆಲಸ. ಸಭೆ ಸುವಾರ್ತೆಯನ್ನು ಸಾರಲೇಬೇಕು. ಬೇರೆ ಯಾರು ಇಲ್ಲ ಅದಕ್ಕೆ. ಸಭೆ ಮಾತ್ರವೇ, ಸಭೆ ಮಾತ್ರವೇ, ಸಭೆ ಮಾತ್ರವೇ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20 ವಚನ ಓದಿ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಚನ ಬೇಗ ಓದಿ, ಸಮಯ ಹೋಗ್ತಾ ಇದೆ. ಯಾಕೆಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. 18ನೇ ವಚನದಿಂದ 20ನೇ ವಚನ ತನಕ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶದ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಯೇಸು ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಡುವಾಗ ಕಡೆಯದಾಗಿ ಹೇಳಿದಂತ ಮಾತು, ಹೋಗಿರಿ, ಲೋಕದ ಕಡೆಗೆ ಸುವಾರ್ತೆಯನ್ನು ಸಾರ್ರಿ. ನನ್ನ ಪ್ರೀತಿಯ ದೇವ ಜನರೇ, ಸಭೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರಿಗೂ ನಾನು ಬೇಡ್ಕೊಳ್ಳೋದಿಷ್ಟೇ, ಸುವಾರ್ತೆಯನ್ನ ಇವತ್ತು ಸಾರುವಂಥದ್ದು ಬಹಳಷ್ಟು ಸಭೆಗಳಲ್ಲಿ ಅವರ ಉದ್ದೇಶ ಆಗೇ ಇಲ್ಲ. ಬಂದೋ ವರ್ಷಿಪ್ ಮಾಡ್ದೋ, ಕಾಣಿಕೆ ಕೊಟ್ಟೋ, ಆಯ್ತು, ಮುಗ್ದೋಯ್ತು, ಹೋದೋ. ಬಹಳ ಸಭೆಗಳಲ್ಲಿ many churches do not have the program of evangelism. ನಮಗೆ ಬೇರೆ ಎಲ್ಲದಕ್ಕೂ ಕಾರ್ಯಕ್ರಮಕ್ಕಿದೆ, ಕೊಡೋದಕ್ಕೆ ಕಾರ್ಯಕ್ರಮಕ್ಕಿದೆ, ಕುಟುಂಬ ಪ್ರಾರ್ಥನೆ ಕಾರ್ಯಕ್ರಮ ಇದೆ, ಯವನಸ್ಥರ ಕೂಟಕ್ಕೆ ಕಾರ್ಯಕ್ರಮ ಇದೆ, ಸ್ತ್ರೀಯರ ಕೂಟಕ್ಕಿದೆ, ಸಂಡೇ ಸ್ಕೂಲ್ಗಿದೆ, ಇನ್ನೊಂದಕ್ಕಿದೆ, ಮತ್ತೊಂದಕ್ಕಿದೆ, ಮಗದೊಂದಕ್ಕಿದೆ. ಆದ್ರೆ ಸುವಾರ್ತೆಗೆ ಸಮಯ ಇಲ್ಲ, ಸುವಾರ್ತೆ ಯೋಜನೆ ಅನೇಕ ಸಭೆಗಳಲ್ಲಿಲ್ಲ. ನಿಜವಾಗ್ಲೂ ಹೇಳ್ತೇನೆ, ಕರ್ತನ ಉದ್ದೇಶವನ್ನ ನೆರವೇರಿಸದೇ ಇರತಕ್ಕಂಥದ್ದು ಸಭೆಯಾಗ ಪರಿಪೂರ್ಣ ಸಭೆ ಅಲ್ಲ ಅದು. ಇಟ್ ಇಸ್ ನಾಟ್ ಎ ಕಂಪ್ಲೀಟ್ ಚರ್ಚ್. ಇಫ್ ದೆರ್ ಇಸ್ ನೋ ಎವಾಂಜಲಿಸಮ್ ಇನ್ ದ ಚರ್ಚ್, ಇಟ್ ಈಸ್ ನಾಟ್ ಎ ಕಂಪ್ಲೀಟ್ ಚರ್ಚ್. ಒಂದು ಸಭೆ ಪರಿಪೂರ್ಣವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಸುವಾರ್ತೆ ಸಾರರು? ಕೆಲವರು ಹೇಳ್ತಾರೆ, ಎವಾಂಜಲಿಸ್ಟ್ ಇದಾರೆ, ಸಾರ್ತಾರೆ ಅಂತ. ಆ ಎವಾಂಜಲಿಸ್ಟ್ ಎಲ್ಲಿಂದ ಬರ್ತಾರೆ? ಯಾರು ಕಳಿಸುವವರು ಅವ್ರನ್ನ? ಯಾರು ಅವ್ರ ಹೊರೆ ಹೊತ್ಕೊಳ್ಳೋರು? ಯಾರು? ಎಲ್ಲಿಂದ ಹೋಗ್ಬೇಕು ಅವರು?
ಮೇನ್ ಇಟ್ ಇಸ್ ದ ಚರ್ಚ್. ಸಭೆ 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 ಮಾತ್ರವೇ. ಇಟ್ ಈಸ್ ದ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಚರ್ಚ್ ಈಸ್ ಟು ಪ್ರೀಚ್ ದ ಗಾಸ್ಪಲ್ ಟು ದ ವರ್ಲ್ಡ್. ವಿ ಹ್ಯಾವ್ ಫರ್ಗಾಟನ್. ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ. ಬೇರೆ ಎಲ್ಲನೂ ಮಾಡ್ತೇವೆ. ಸಭೆಗಳಲ್ಲಿ ಸುವಾರ್ಥ ಸೇವೆಯ ಯೋಜನೆಯೇ ಇಲ್ಲ. ಆ ಕುರಿತ ಕೆಲವರಿಗೆ ಆಲೋಚನೆ ಕೂಡ ಇಲ್ಲ. ದೇವರ ಉದ್ದೇಶ ಅದಲ್ಲ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 18ನೇ ವಚನ. ಬೇಗ ಓದಿ. ದಯವಿಟ್ಟು ಸ್ವಲ್ಪ ಬೇಸರ ಮಾಡ್ಕೊಳ್ಬೇಡಿ, ಒಂದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ, ಯಾಕೆಂದ್ರೆ ಇದನ್ನು ಮುಗಿಸ್ಬಿಡ್ತೇನೆ ನಾನು. 1ನೇ ಅಧ್ಯಾಯ 18ನೇ ವಚನ ಓದಿ. ಅಪೊಸ್ತಲರ ಕೃತ್ಯ 1:18. ಈ ಮನುಷ್ಯನು ತನ್ನ ದ್ರೋಹದಿಂದ ಸಂಪಾದಿಸಿದ ಹಣಕ್ಕೆ ಒಂದು ಹೊಲವನ್ನ ಕೊಂಡುಕೊಂಡನು ಮತ್ತು ತಲೆಗಳಿಗಾಗಿ ಬಿತ್ತು ಅವನ ಹೊಟ್ಟೆ ಹೊಡೆದು ಕರುಳೆಲ್ಲ. ಸಾಕು. ಅದು ಇಸ್ಕರಿಯೋತ ಯೂದನ ಕುರಿತಾಗಿ ಬರ್ದಿರ್ತಕ್ಕಂಥದ್ದು. ಬಿಡಿ, ನಾನು ಯಾಕೆ ಈ ಪದಗಳನ್ನು ಓದಿಸ್ತೆ ಅಂದ್ರೆ, ಯೇಸು ಸ್ವಾಮಿ 12 ಮಂದಿ ಶಿಷ್ಯರನ್ನ ಆದುಕೊಂಡಿದ್ರು. 12 ಮಂದಿ ಶಿಷ್ಯರಲ್ಲಿ ಎಲ್ಲರನ್ನು ಕೂಡ ಇಬ್ಬಿಬ್ಬರನ್ನಾಗಿ ಸುವಾರ್ತೆ ಸೇವೆ ಕಳಿಸಿದ್ರು. ಅದರಲ್ಲಿ ಇಸ್ಕರಿಯೋತ ಯೂದ ಸಹ ಸುವಾರ್ತೆ ಸಾರ್ಲಿಕ್ಕೆ ಹೋಗಿದ್ದಾನೆ. ಅನೇಕರು ದೆವ್ವಗಳನ್ನು ಬಿಡಿಸಿದ್ರು, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ಅದರಲ್ಲಿ ಈತನು ಕೂಡ ಹಾಗೆ ಮಾಡಿದ್ದಾನೆ. ಅಷ್ಟೆಲ್ಲಾ ಮಾಡಿದ್ರು ಕೂಡ ನೊಂದಿರ್ತಕ್ಕಂಥ, ನರಕಕ್ಕೆ ಹೋಗ್ತಕ್ಕಂಥ ಆತ್ಮಗಳಿಗೆ ದೇವರ ವಾಕ್ಯವನ್ನು ಹೇಳಿ ಅವರು ಕ್ರಿಸ್ತನ ಮಂಡಲಿಗೆ ಸೇರಿಸ್ಬೇಕೆಂಬತಕ್ಕಂಥ ಉದ್ದೇಶ ಅವನಿಗಿರ್ಲಿಲ್ಲ. ಆದುದರಿಂದಲೇ ಅವನ ಅಂತಿಮ ಸ್ಥಿತಿ ಹೀಗಾಗಿ ಹೋಯಿತು. ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಯ ಜವಾಬ್ದಾರಿ, ತಾನು ಮೊದಲು ಬೆಳಿಬೇಕು, ಆತ್ಮಿಕವಾಗಿ ಸದೃಢನಾಗಬೇಕು. ಅದಕ್ಕೆ ಸಭೆ ನಾನು ಮೊದಲು ಹೇಳಿದ್ನಲ್ಲ, 2ನೇ ಉದ್ದೇಶ, ಸಭೆ ಅದಕ್ಕೆ ಸೇವೆ ಮಾಡ್ತದೆ, ವಾಕ್ಯ ಹೇಳ್ತದೆ, ಎಲ್ಲ ಪ್ರೋತ್ಸಾಹ ಮಾಡ್ತದೆ. ಆ ಬೆಳೆಯುತ್ತಾ ಬಂದ ಹಾಗೆಲ್ಲ ನಾವು ಹೊರಗಡೆ ಸುವಾರ್ತೆಯನ್ನ ಸಾರ್ಲಿಕ್ಕೆ ನಾವು ಸಿದ್ಧರಾಗ್ಲೇಬೇಕು. ಇದು ಪ್ರತಿಯೊಬ್ಬ ವಿಶ್ವಾಸಿಯ ಕರ್ತವ್ಯ. irrespective of sisters and brothers and elders and deacons and evangelists, all have to share the gospel. All of us have to share the gospel. ನಮ್ಮೆಲ್ಲರೂ ಹೊಣೆ ಅದು, ಒಬ್ಬರದಲ್ಲ, ಎಲ್ಲರ ಹೊಣೆ. ನಾವೆಲ್ಲರೂ ಸೇವೆ ಮಾಡ್ಬೇಕು, ವಾಕ್ಯ ಹೇಳಲೇಬೇಕಾಗಿ. ನಿಜವಾಗ್ಲೂ ನನ್ನ ಮನಸ್ಸು, ನಾನು ಕಳೆದ ವಾರ ಅಲ್ಲಾದ್ರೆ ಹಿಂದಿನ ವಾರ ನನ್ನ ಸಭೆಯಲ್ಲಿ ಇದನ್ನೇ ಮಾತಾಡಿದೆ ನಾನು, ಸುವಾರ್ತೆ ಕುರಿತಾಗಿ. ನಿಜವಾಗ್ಲೂ ಇವತ್ತು ಸಭೆಗಳನ್ನು ನೋಡ್ರೆ ದುಃಖ ಆಗ್ತದೆ. ಸುವಾರ್ಥ ಸೇವೆ ಇಲ್ಲ, ಬೇರೆ ಎಲ್ಲ ಕಾರ್ಯಕ್ರಮಕ್ಕೆ ಇದೆ, ಬೇರೆ ಎಲ್ಲದಕ್ಕೂ ಯೋಜನೆ ಇದೆ, ಸುವಾರ್ತೆ ಸೇವೆ ಕಾರ್ಯಕ್ರಮ ಇಲ್ಲ. ಹಾಗಾಗಿರುವುದಾದ್ರೆ ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಸಭೆಯ ಸುತ್ತಮುತ್ತಲಲ್ಲಿ, ನಾವು ವಾಸ ಮಾಡ್ತಕ್ಕಂಥ ಸುತ್ತಮುತ್ತಲಲ್ಲಿ ದೇವರ ವಾಕ್ಯವನ್ನೇ ಕೇಳ್ದನೆ ಸಾಯ್ತಕ್ಕಂಥವ್ರ ಆತ್ಮದ ಹೊಣೆ ಯಾರಿಗೆ? ಇದು ಒಂದು ಸಂಸ್ಥೆ ಮೇಲೆ ಕೊಟ್ಟಿದ್ದಾನ ದೇವ್ರ, ಇದನ್ನ ಆರ್ಗನೈಸೇಷನ್ ಮಾಡ್ತದ ಇದನ್ನ, ಅಥವಾ ಗವರ್ನಮೆಂಟ್ ಇದು ಕೆಲಸ? ಯಾರ ಕೆಲಸ ಇದು? ಸಭೆಯ ವಿಶ್ವಾಸಿಗಳಾದಂತೆ ನೀವು. ನಾನು ಬಹಳಷ್ಟು ವಾಕ್ಯಗಳನ್ನ ಸ್ಕಿಪ್ ಮಾಡಿ ನೇರವಾಗಿ ಒಂದು ವಾಕ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ. ದಯವಿಟ್ಟು ವಾಕ್ಯ ಓದ್ರಿ, ಇದು ಬಹಳ ಗಂಭೀರವಾದಂತ ವಾಕ್ಯ. ಯೆಹೆಜ್ಕೇಲನ ಪುಸ್ತಕ 3ನೇ ಅಧ್ಯಾಯ 18ರಿಂದ 21 ವಚನ ಓದಿ. ಯೆಹೆಜ್ಕೇಲನ ಪುಸ್ತಕ, ಹಳೆ ಒಡಂಬಡಿಕೆಯಲ್ಲಿ 3ನೇ ಅಧ್ಯಾಯ 18ರಿಂದ 21 ಓದಿ. ನಾನು ದುಷ್ಟನಿಗೆ ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೋ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ, ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು. ಅವನ ಮರಣಕ್ಕಾಗಿ ನಿನಗೆ ಮುಯ್ಯಿತೀರಿಸುವೆನು. ನೀನು ದುಷ್ಟನನ್ನು ಎಚ್ಚರಿಸಿದರೂ ಅವನು ತನ್ನ ದುಷ್ಟತನವನ್ನು, ದುರ್ಮಾರ್ಗವನ್ನು ಬಿಡದೆ ಹೋದರೆ ತನ್ನ ಅಪರಾಧದಿಂದ ಸಾಯುವನು. ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ. ಇದಲ್ಲದೆ ಶಿಷ್ಯನು ತನ್ನ ಶಿಷ್ಯತನವನ್ನು ಬಿಟ್ಟು ಅಧರ್ಮ ಮಾಡಿ ನಾನು ಅವನ ಮುಂದೆ ಒಡ್ಡಿದ ಆಟಂಕವನ್ನು ಎಡವಿದರೆ ಅವನು ಸತ್ತೇ ಸಾಯುವನು. ನೀನು ಅವನನ್ನು ಎಚ್ಚರಿಸದೆ ಹೋದ ಕಾರಣ ಅವನು ತನ್ನ ಪಾಪದಿಂದ ಸಾಯಬೇಕಾಯಿತು. ಅವನು ಮಾಡಿದ ಸುಕೃತ್ಯಗಳು ಲೆಕ್ಕಕ್ಕೆ ಬಾರವು. ಅವನ ಮರಣಕ್ಕಾಗಿ ನಿನಗೆ ಮುಯ್ಯಿತೀರಿಸುವೆನು. ನೀನು ಶಿಷ್ಟನನ್ನು ಸಾಕು. ಅಲ್ಲಿ ನೀವು ಹೇಳುವಂತ ವಾಕ್ಯವನ್ನು ನೋಡ್ರಿ,
ದೇವರು ತನ್ನ ಸೇವಕನಿಗೆ ಹೇಳ್ತಿರೋ ಮಾತು, ಒಬ್ಬ ದುಷ್ಟನಿಗೆ ಹೋಗಿ ನಿನ್ನ ದುಷ್ಟತನದಿಂದ ಸಾಯುತ್ತಿ, ಹೀಗೆ ಮಾಡಬೇಡ, ದೇವ್ರ ವಾಕ್ಯ ಹೀಗೆ ಹೇಳ್ತದೆ, ನೀನು ತಿರುಗಿಕೋ, ಬದಲಾಯಿಸಿಕೋ, ಯೇಸು ಸ್ವಾಮಿಯನ್ನು ನಂಬು ಎಂಬುದಾಗಿ ಹೇಳಿದ್ರೆ, ಆ ಹೇಳಿದ ಮೇಲೂ ಕೂಡ ಅವನು ಕೇಳ್ದನೆ, ಅದನ್ನು ಮಾಡ್ದನೆ ಅವನು ಸತ್ರೆ ನಿನ್ನ ಜೀವ ಉಳಿದಿರುವುದು, ನಿನಗೇನು ಅಪಾಯ ಇಲ್ಲ, ಯಾಕಂದ್ರೆ ನೀನ್ ಹೇಳ್ದೆ ಆದ್ರೂ ಕೂಡ ಅವನ್ ಕೇಳಲಿಲ್ಲ, ಅದಕ್ಕೆ ನಿಂದೇನು ತಪ್ಪಿಲ್ಲ, ಅವನಿಗೆ ನಾನು ಮೊಯ್ ತೀರಿಸ್ತೇನೆ. ಒಂದು ವೇಳೆ ಅವನಿಗೆ ನೀನ್ ಏನೂ ಹೇಳ್ದನೆ ಅವನ ಅಪರಾಧದಲ್ಲಿ, ದುಷ್ಟತನದಲ್ಲಿ ಸ್ವಾಮಿಯನ್ನು ನಂಬದೆ ಅವನು ಸತ್ರೆ, ಅದಕ್ಕೆ ನಿನಗೆ ನಾನು ಮೊಯ್ ತೀರಿಸ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನಾನು ಉತ್ತರ ಕೊಡ್ಬೇಕು, ನೀವು ಉತ್ತರ ಕೊಡ್ಬೇಕು. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಬಿಲೀವರ್ಸ್. ಎಲ್ರದ್ದು ಕೆಲಸ ಇದು. ಬರೀ ಎವಾಂಜಲಿಸ್ಟ್ ಅಲ್ಲ, ಬರೀ ಎಲ್ಡರ್ಸ್ ಅಲ್ಲ, ಬರೀ ಡೀಕನ್ಸ್ ಅಲ್ಲ. ಎವ್ರಿ ಬಿಲೀವರ್ ಹ್ಯಾಸ್ ಟು ಪ್ರೀಚ್ ಗಾಸ್ಪಲ್ ಟು ಹಿಸ್ ನೇಬರ್, ಹಿಸ್ ಫೆಲೋ ವರ್ಕರ್ಸ್ ಆರ್ ಎನಿಬಡಿ ಹೂ ಇಸ್ ಅರೌಂಡ್ ಹಿಮ್. ಇದು ನಮ್ಮ ಕರ್ತವ್ಯ. ನಿಮ್ಮೆಲ್ರಿಗೂ ದಯವಿಟ್ಟು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೇನೆ, ದಯಮಾಡಿ ಈ ಸುವಾರ್ಥ ಸೇವೆಯನ್ನ ನೆಗ್ಲೆಕ್ಟ್ ಮಾಡಬೇಡಿ. ಅಂತಿಮ ಕಾಲ ಬಂದಿದೆ, ಸಭಾ ಕಾಲ ಮುಗ್ದು ಹೋಗುವಂತ ಸ್ಥಿತಿಗೆ ಬಂದಿದ್ದೇವೆ ನಾವು. ಒಂದು ವೇಳೆ ನಾವು ತಿಂದು, ನಾವು ಕುಂಡು ಉಡ್ದು, ನಾವು ಸಂತೋಷ ಪಟ್ಟು ಬದುಕುವುದಕ್ಕೆ ಸಮಯ ಅಲ್ಲ ಇದು. ಇದು ಕರ್ತನ ಸೇವೆ ಮಾಡುವಂತ, ಹೋಗಿ ಜಗತ್ತಿಗೆ ಸಾರುವಂತ ಅಂತಿಮ ಕಾಲ ಇದೆ. ಈಗ್ಲೂ ನಾವು ಉಪಯೋಗಿಸಿ ಮಾಡದೆ ಹೋದ್ರೆ ನಮ್ಮ ಗತಿಯನ್ನು ಏನ್ ಹೇಳೋಣ? ಅದಕ್ಕೆಲ್ಲ ನಾವು ಉತ್ತರ ಕೊಡ್ಬೇಕಾಗ್ತದೆ. ಒಂದು ವೇಳೆ ಯಾರೋ ನಿಮ್ ಕೊಲೀಗ್, ಅವನು ಯೇಸು ಸ್ವಾಮಿ ನಂಬೋದಿಲ್ಲ, ಅವನ್ ಹಾಗೆ ಸತ್ತೋಗ್ತಾನೆ, ನೀವು ಅವ್ನ್ ಸತ್ತೋದ, ಅವನ್ ಕೆಲಸ ಅವನ್ಗಾಯ್ತು ಎಂಬುದಾಗಿ ತಿಳ್ಕೊಳ್ತೀರಾ? ಈ ವಾಕ್ಯದ ಆಧಾರದ ಮೇಲೆ ನನ್ನ ಮೇಲೆ ಅದು ಬರುವುದಿಲ್ವಾ? ನಿಮ್ಮ ಮೇಲೆ ಅದು ಬರುವುದಿಲ್ವಾ? ನೀನು ಯಾಕೆ ಹೇಳಲಿಲ್ಲ, ಯಾಕೆ ಅವನಿಗೆ ಹೇಳಲಿಲ್ಲ ಎಂಬುದಾಗಿ ದೇವರು ನಿಮ್ಮನ್ನು ಪ್ರಶ್ನೆ ಮಾಡುವಂತ ದಿನಗಳು ಬರುವುದಿಲ್ವೋ? ಒಂದು ವೇಳೆ ನಮ್ಮ ಸಂಬಂಧಿಕರಲ್ಲೇ ಅನೇಕ ಸಮಯದಲ್ಲಿ ಮದುವೆಗೆ ಹೋಗ್ತೀವಿ, ಅಥವಾ ಬೇರೆ ಬೇರೆ ಉತ್ಸಾಹ ಕೂಟಕ್ಕೆಲ್ಲ ಹೋಗ್ತೀವಿ, ಒಮ್ಮೆ ಆದ್ರೂ ಸುವಾರ್ತೆಯನ್ನ ನೀವು ಹೇಳ್ದೇನೆ ಇದ್ರೆ ಅವರು ಹಾಗೆ ಸತ್ತು ಹೋದ್ರೆ ಅದಕ್ಕೆ ನೀವು ಜವಾಬ್ದಾರಿ ಅಲ್ವಾ? ನಾನು ಜವಾಬ್ದಾರಿ ಅಲ್ವೇ? ಕೇಳದೆ ಹೋದ್ರೆ ಬೇರೆ ವಿಚಾರ, ಅವ್ರು ತಿರಸ್ಕರಿಸಿದ್ರೆ ಬೇರೆ ವಿಚಾರ, ಅದು ಅವನು ಸ್ವಾಮಿ ಮುಂದೆ ಉತ್ತರ ಕೊಡ್ತಾನೆ. ಆದ್ರೆ ಹೇಳ್ಬೇಕಾದದ್ದು ನಿಮ್ಮ ನನ್ನ ಕರ್ತವ್ಯ. ಹಾಗಾಗಿ ಸುವಾರ್ತೆ ಸೇವೆ ಮಾಡ್ಬೇಕಾದದ್ದು ನಮ್ಮ ಕರ್ತವ್ಯ. ಕಡೆಯದಾಗಿ ಇನ್ನೂ ಒಂದು ವಾಕ್ಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 14ನೇ ವಚನ ಓದಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 14ನೇ ವಚನ, 10:14. ಆದರೆ ನಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿಯನ್ನು ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಸಾರುವುದೆಲ್ಲಿ? ಓದಿ ಮುಂದೆ 15. ಇದಕ್ಕೆ ಸರಿಯಾಗಿ ಶುಭ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದದೆ. ಆದರೂ ಈ ಶುಭ ವರ್ತಮಾನಕ್ಕೆ ಸಾಕು ನೋಡಿ, ಅಲ್ಲಿ ಹೇಳ್ತದೆ, ಯಾವನನ್ನು ನಾಮವನ್ನು ಹೇಳಿಕೊಳ್ಳುವುದು ಹೇಗೆ ಅಂದ್ರೆ, ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸುವಾರ್ತೆಯನ್ನೇ ನೀವು ಹೇಳದೆ ಹೋದ್ರೆ ಜನ ಹೇಗೆ ಯೇಸುಸ್ವಾಮಿ ನಂಬ್ತಾರೆ? ನಾಗರಾಜ್ಗೆ ಸುವಾರ್ತೆ ಸಾರದೆ ಇದ್ರೆ, ಯೇಸುಸ್ವಾಮಿ ನಂಬದೆ ಇದ್ರೆ ಇವತ್ತೆಲ್ಲಿ ವಾಕ್ಯ ಹೇಳಕ್ ಕೂತ್ಕೊಳ್ತಿದ್ದ? ದೇವ್ರಿಗೆ 100 ಸರಿ ಕೋಟಿ ಸ್ತೋತ್ರ ಮಾಡ್ತೇವೆ. ನಿಜವಾಗಿ ನಮ್ಮ ಊರಿಗೆ ಮೊಟ್ಟ ಮೊದಲು ಸುವಾರ್ತೆಯನ್ನು ಹೊತ್ತು ತಂದವರು ಇಂಡಿಯಾ ಎವ್ರಿ ಹೋಮ್ ಕ್ರೂಸೈಡ್ನವರು. ಒಂದು ಹಳ್ಳಿ, ಅಲ್ಲಿಗೆ ಸರಿಯಾಗಿ ಬಸ್ಸು ಕೂಡ ಇರ್ಲಿಲ್ಲ. ಪಾಪ, ನನಗ್ ಗೊತ್ತಿಲ್ಲ, ನಾನು ತುಂಬಾ ಚಿಕ್ಕ ಹುಡುಗ, ಒಂದು ದೊಡ್ಡ ಬಾಕ್ಸ್ ಅನ್ನು ಹೊತ್ಕೊಂಡು ನಡ್ಕೊಂಡು 5-6 ಜನ ಬಂದಿದ್ರು. ದೇವ್ರೇ ಅವ್ರಿಗೆ ಸ್ತೋತ್ರ, ಅವ್ರನ್ನ ಆಶೀರ್ವದಿಸ್ಲಿ, ಅವ್ರು ಯಾರು ಈಗ ಬದುಕಿಲ್ಲ ಎಂಬುದಾಗಿ ನಾನು ಭಾವಿಸ್ತೇನೆ. ಇನ್ನೊಂದು ಸಾರಿ ನಾನು ರಾಮನಾಥ್ಪುರದ ಜಾತ್ರೆಯಲ್ಲಿ ಹೋಗ್ತಾ ಇದ್ದೆ. ನಾನು ಚಿಕ್ಕ ಹುಡುಗ, ಆ ದಾರಿ ಬದಿಯಲ್ಲಿ ನಿಂತ್ಕೊಂಡು ಕೂಗಿ ಹೇಳ್ತಿದ್ರು, ಕೇಳಿರಿ ಯೇಸು ಕ್ರಿಸ್ತನು ದೇವರು, ಆತನೊಬ್ಬನೇ ರಕ್ಷಕ ಅಂತ ಕೂಗಿ ಹೇಳ್ತಿದ್ರು. ಒಂದು ಕರಪತ್ರ ಕೂಡ ಕೊಟ್ರು, ನಾನು ಕೂಡ ಇಸ್ಕೊಂಡೆ. ನಾನು ಮುಂದಕ್ಕೆ ಹೋಗಿ ಅದರಲ್ಲಿ ಪುರಿ ಕಟ್ಟಿಸ್ಕೊಂಡು ತಿಂದ್ಕೊಂಡು ಹೋದೆ. ನನಗೆ ಇವತ್ತೊಂದೊಂದು ನೆನಪು ಬರ್ತಿದೆ. ಅವ್ರು ಕೂಗುವ ಧ್ವನಿ ನನ್ನ ಕಿವಿನಲ್ಲಿ ಪ್ರತಿಧ್ವನಿಸ್ತದೆ. ಅವ್ರ ಭಾರ, ಜನರೇ ಬನ್ನಿರಿ ಅಂತ ಹೇಳ್ತಾ ಇದ್ರು. ಎಷ್ಟು ಜನ ಅವತ್ತು ಕೇಳಿದ್ರೆ ರಕ್ಷಣೆ ಹೊಂದಿದ್ರು ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಕರ್ತವ್ಯ ಅವ್ರು ನಿಭಾಯಿಸಿದ್ರು. ಪ್ರಿಯರೇ ದೇವ್ ಜನರೇ, ನಿಮ್ಮ ನನ್ನ ಕರ್ತವ್ಯ. ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಐ ಕ್ಯಾನ್ ಬಿ ಎ ಟಾಪ್ ಆಫೀಸರ್ ಇನ್ ದ ಸೊಸೈಟಿ, ಬಟ್
ಇಫ್ there is no preaching of the gospel, it is of no use. ಆ ಹುದ್ದೆ ಘನತೆ ಯಾವುದು ಕೂಡ ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ ನಾವು ಸುವಾರ್ತೆ ಸಾರದೆ ಹೋದ್ರೆ. ಸುವಾರ್ತೆ ಸಾರ್ಬೇಕಾದದ್ದು ನಮ್ಮ ಕರ್ತವ್ಯ. ನಾವು ಹೇಳಿದೆವು ನೋಡಿ, ಇಲ್ಲಿ ಹೇಳ್ತದೆ, ಕಳಿಸುವವನಿಲ್ಲದೆ ಹೋಗುವುದೆಲ್ಲಿ. ಸಭೆ ಏನ್ ಮಾಡ್ಬೇಕು? ಚರ್ಚ್ ಹ್ಯಾಸ್ ಟು ಪ್ರೊಡ್ಯೂಸ್ ಎವಾಂಜಲಿಸ್ಟ್, ಚರ್ಚ್ ಹ್ಯಾಸ್ ಟು ಪ್ರೊಡ್ಯೂಸ್ ಗಾಸ್ಪಲ್ ಪ್ರೀಚರ್ಸ್. ಸಭೆ ಅವರನ್ನು ಸಿದ್ಧಪಡಿಸ್ಬೇಕು, ಮೋಟಿವೇಟ್ ಮಾಡ್ಬೇಕು, ಕಾರ್ಯಕ್ರಮ ಹಾಕೊಳ್ಬೇಕು, ಕಳಿಸಿ ಕೊಡ್ಬೇಕು. ವಾಕ್ಯ ಹೇಳ್ತದೆ, ನೀನು ಕೆಲವು ಸಮಯದಲ್ಲಿ ಕೆಲವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹೋಗುವವ್ರಿಗಾದ್ರೂ ಪ್ರೋತ್ಸಾಹ ಮಾಡ್ರಿ, ಕಳಿಸಿಕೊಡ್ರಿ, ಹೋಗುವುದಕ್ಕೆ ಬೆಂಬಲ ಕೊಡ್ರಿ, ಸೇವೆಗೋಸ್ಕರ ಪ್ರೋತ್ಸಾಹ ಮಾಡ್ರಿ. ಹೋಗಿ ಸಹೋದರಿ, ನೀವು ಹೋಗಿ, ಅಥವಾ ನೀವು ಹೋಗಿ, ನಾನು ನಿಮ್ಗಾಗಿ ಪ್ರಾರ್ಥಿಸ್ತೇನೆ, ನಿಮ್ಗಾಗಿ ಕೊಡ್ತೇನೆ, ನಿಮ್ ಜೊತೆಯಲ್ಲಿ ಇರ್ತೇವೆ, ಮೋಟಿವೇಟ್ ಮಾಡ್ತೇವೆ. ಅದನ್ನಾದ್ರೂ ಮಾಡ್ಬೇಕಲ್ವೇ? ಬಹಳ ಸಮಯದಲ್ಲಿ ನಾವು ಹಾಗೆ ಮಾಡೋದಿಲ್ಲ. ಹಾಗಾಗಿ ಕಡೆಯದಾಗಿ ಒಬ್ಬ ಮನುಷ್ಯನ ಉದಾಹರಣೆ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೇನೆ. ಸುಮಾರು 215 ಮಿಲಿಯನ್ ಜನರಿಗೆ ಸುವಾರ್ತೆ ಸಾರಿದ್ರು. 185 ದೇಶಗಳಿಗೆ ಅವರು ಸುವಾರ್ತೆ ಸಾರಿದ್ರು. 1972ರಲ್ಲಿ ಭಾರತ ದೇಶದ ನಾಗಾಲ್ಯಾಂಡ್ಗೂ ಕೂಡ ಬಂದು ಸುವಾರ್ತೆ ಸಾರಿದ್ರು. ಕಡೆಯದಾಗಿ ಇಡೀ ವಿಶ್ವಕ್ಕೆ ಸುವಾರ್ತೆ ಸಾರ್ಬೇಕೆಂಬುದಾಗಿ ಒಂದು ಯೋಜನೆ ಹಾಕೊಂಡು ಇಡೀ ವಿಶ್ವಕ್ಕೆ ಟೆಲಿವಿಷನ್ ಮೂಲಕವಾಗಿ ಸುವಾರ್ತೆ ಸಾರಿದ್ರು. ನಿಮಗೆ ಗೊತ್ತಾ ಇವ್ರು ಯಾರು ಅಂತ ಹೇಳಿ? ಡಾಕ್ಟರ್ ಬಿಲಿ ಗ್ರಹಾಮ್. ಇಡೀ ವಿಶ್ವಕ್ಕೆ ಸುವಾರ್ತೆಯನ್ನು ಸಾರ್ಬೇಕೆಂಬತಕ್ಕಂಥ ಪಣ ತೊಟ್ಟು ನಿಂತಿದ್ದಂತ ವ್ಯಕ್ತಿ. ಅವರು ಹುಚ್ಚರ, ಕೆಟ್ಟವರ, ಏನು ಉದ್ದೇಶ ಇಲ್ದನೆ, ಅವ್ರು ಏನು ಗೊತ್ತಿಲ್ದನೆ ಹಾಗೆ ಮಾಡಿದ್ರ? ಈ ಸುವಾರ್ತೆ ಸಾರ್ಬೇಕೆಂಬತಕ್ಕಂಥ ಋಣ ನನ್ನ ಮೇಲೆ ಇದೆ ಎಂಬುದಾಗಿ ಗೊತ್ತಿದ್ದೆ ಹಾಗೆ ಮಾಡಿದ್ರು. ನೀವು ನಾನು ಸುವಾರ್ತೆ ಸಾರ್ಬೇಕು. ಕಡೆಯದಾಗ ನಾನು ಮುಗಿಸ್ತೇನೆ. ಸಭೆಯ 3 ಉದ್ದೇಶ: ಅಪ್ವರ್ಡ್, ಇನ್ವರ್ಡ್ ಅಂಡ್ ಔಟ್ವರ್ಡ್. ಅಪ್ವರ್ಡ್ ಯಾರಿಗೆ? ಕರ್ತನಿಗೆ. ಇನ್ವರ್ಡ್ ಯಾರಿಗೆ? ವಿಶ್ವಾಸಿಗಳಿಗೆ. ಔಟ್ವರ್ಡ್ ಯಾರಿಗೆ? ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು ಸಭೆಯ ಕರ್ತವ್ಯ. ಕರ್ತನ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ.